ಹ್ಮ್. ನಾವು ನಿನ್ನೆ ಕ್ಲಾಸ್ನಲ್ಲಿ ಋಗ್ವೇದ ತನಕ ನೋಡಿದ್ವಿ. ಋಗ್ವೇದ ಕಾಲದ ಸಮಾಜ, ಆರ್ಥಿಕತೆ, ಧರ್ಮ ಮತ್ತು ಅವರ ಶಿಕ್ಷಣ, ಅವರ ಶವ ಸಂಸ್ಕಾರ ಪದ್ಧತಿ ಆ ಎಲ್ಲವನ್ನ ಒಟ್ಟಾಗಿ ತಿಳ್ಕೊಂಡಿದ್ವಿ. ಈಗ ಋಗ್ವೇದ ನಂತರದ ಕಾಲ ಅಂದರೆ ಉತ್ತರ ವೇದಗಳ ಕಾಲ. ಯಾಕಿಲ್ಲಿ 4 ವೇದಗಳಾದ್ರೂ ಕೂಡ ಋಗ್ವೇದ ಮತ್ತು ಇನ್ನುಳಿದ 3 ವೇದಗಳನ್ನ ಸಪರೇಟ್ ಮಾಡಿದ್ದಾರೆ ಅಂದ್ರ ಋಗ್ವೇದ ಕಾಲದಲ್ಲಿದ್ದಂತ ಈ ಧರ್ಮ, ರಾಜಕೀಯ, ಆ ಸಮಾಜದಲ್ಲಿ ಆದಂತ ಬದಲಾವಣೆಗಳು ಅಂದ್ರೆ ಅಲ್ಲಿದ್ದಂತ ಸ್ಥಿತಿಗತಿಗಳು ಉತ್ತರ ವೇದಗಳ ಕಾಲದಲ್ಲಿ ಸಂಪೂರ್ಣವಾಗಿ ಬದಲಾವಣೆ ಕಾಣ್ತವೆ. ಹಾಗಾಗಿ ಈ 3 ವೇದಗಳು ಮತ್ತು ಅರಣ್ಯಕಗಳು, ಬ್ರಾಹ್ಮಣಕಗಳು, ಉಪನಿಷತ್ತುಗಳು ಕಾಲವನ್ನ ಏನೈತಲ್ಲ ಸಂಪೂರ್ಣವಾಗಿ ಉತ್ತರದ ವೇದಗಳ ಕಾಲದ ನಾಗರಿಕತೆ ಅಂತೇಳಿ ಕರೆದಿದ್ದಾರೆ. ಇದು ಕ್ರಿಸ್ತಪೂರ್ವ 1600ರವರೆಗೆ ಅಸ್ತಿತ್ವದಲ್ಲಿತ್ತು ಅಂತಂದೇಳಿ. ಆರ್ ಕೆ ಮುಖರ್ಜಿಯವರ ಪ್ರಕಾರ ಉತ್ತರ ವೇದಗಳ ಕಾಲಾವಧಿ ಕ್ರಿಸ್ತಪೂರ್ವ 1600ರವರೆಗೆ ವಿಸ್ತರಣೆ ಆಗಿತ್ತು ಅಂತಂದೇಳಿ. ಯಾಕಂದ್ರ ಈ ಕಾಲದಲ್ಲಿ ಋಗ್ವೇದಕ್ಕೆ ಹೋಲಿಸಿದ್ರೆ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡು ಬರ್ತವೆ. ಹಾಗಾಗಿ ಇದನ್ನ ಋಗ್ವೇದ ಕಾಲದಿಂದ ಪ್ರತ್ಯೇಕವಾಗಿ ನೋಡಲಾಗುತ್ತೆ ಅಂತಂದೇಳಿ. ಎಲ್ಲೆಲ್ಲಿ ಬದಲಾವಣೆ ಆಯ್ತು ಅಂತಂದ್ರೆ ವಿಶೇಷವಾಗಿ ಭೌಗೋಳಿಕ ಸ್ಥಿತ್ಯಂತರ. ಇಲ್ಲಿ ಋಗ್ವೇದ ಕಾಲದಲ್ಲಿ ಸಪ್ತ ಸಿಂಧು ಪ್ರದೇಶದಲ್ಲಿ ನೆಲೆ ನಿಂತಿದ್ರು ಅಂತೇಳಿ ಹೇಳ್ತಾರೆ. ಸಪ್ತ ಸಿಂಧು ಪ್ರದೇಶ ಆದಂತ ಈಗೇನು ಅಂದ್ರೆ ಸಿಂಧು ಜನರು ಬದುಕಿದ್ರಲ್ಲ ಅದೇ ಭಾಗದಲ್ಲಿ ಋಗ್ವೇದ ಕಾಲದ ಜನರು ಇದ್ರು ಅಂತಂದು. ಅಂದ್ರೆ ಬಹಳಷ್ಟು ಎಕ್ಸ್ಟೆನ್ಷನ್ ಆಗಿರ್ಲಿಲ್ಲ ಬೇರೆ ಬೇರೆ ಕಡೆಗೆ ಅಂತಂದು. ಋಗ್ವೇದದ ಅಂತ್ಯದ ಕಾಲಕ್ಕೆ ಅವರ ವಲಸೆ ಮತ್ತಷ್ಟು ಆರಂಭ ಆಗುತ್ತೆ. ಅವರ ವಲಸೆ ಪೂರ್ವದ ಕಡೆಗೆ ಆಗುತ್ತೆ. ವಿಶೇಷವಾಗಿ ಹೇಳ್ಬೇಕಪ್ಪ ಅನ್ನಂದ್ರ ಈ ಭೌಗೋಳಿಕವಾಗಿ ಅವರು ಸಪ್ತ ಸಿಂಧು ಪ್ರದೇಶದಿಂದ ಪೂರ್ವದತ್ತ ವಲಸೆ ಬಂದು ಸಿಂಧು ಮತ್ತು ಗಂಗಾ ಮತ್ತು ಯಮುನಾ ನದಿ ಬಯಲಿನಲ್ಲಿ ನೆಲೆ ನಿಲ್ತಾರೆ. ಹಾಗಾಗಿ ಋಗ್ವೇದ ಕಾಲದಿಂದ ಉತ್ತರ ವೇದಗಳ ಕಾಲಕ್ಕೆ ಹೋಗುವುದ್ರೊಳಗಾಗಿ ಭೌಗೋಳಿಕವಾಗಿ ಸ್ಥಿತ್ಯಂತರ ಹೊಂದಿದ್ರು. ಅಂದ್ರೆ ಭೌಗೋಳಿಕವಾಗಿ ಅವರು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಬಂದ್ರು ಅಂತಂದೇಳಿ. ಎರಡನೇದ್ ನೋಡ್ಬೇಕಾದ್ರೆ ಕಬ್ಬಿಣದ ಬಳಕೆ. ಉತ್ತರ ವೇದಗಳ ಕಾಲದ ಜನರು ಸಾಕಷ್ಟು ಪ್ರಮಾಣದ ಕಬ್ಬಿಣದ ಬಳಕೆಯನ್ನವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ. ಅಂದ್ರೆ ಋಗ್ವೇದ ಕಾಲದಲ್ಲಿ ಕಬ್ಬಿಣದ ಬಳಕೆ ಇತ್ತು, ಆದ್ರೆ ಅಲ್ಪ ಪ್ರಮಾಣದಷ್ಟಿತ್ತು. ಬೇರೆ ಕಂಚಿಂದಿತ್ತು, ಅಲ್ಲಿ ಲೋಹಗಳು ಬೇರೆ ತಾಮ್ರದ್ದು ಇತ್ತು. ಆದ್ರೆ ಕಬ್ಬಿಣದ ಬಳಕೆ ಅತಿ ಹೆಚ್ಚು ಬಳಕೆ ಮಾಡಿದ್ದಾರಪ್ಪ ಅಂದ್ರೆ ಉತ್ತರ ವೇದಗಳ ಕಾಲದ ಜನರು. ಹಾಗಾಗಿ ಕಬ್ಬಿಣದ ಬಳಕೆ ತಿಳಿದಂಗಲ್ಲ ಅವರ ಕೃಷಿ ಕೂಡ ಏನಾಗುತ್ತೆ, ಅಭಿವೃದ್ಧಿ ಹೊಂದತಿ. ಕೃಷಿಯಲ್ಲಿ ಕೂಡ ಹೊಸ ಹೊಸ ಪರಿಕರಗಳನ್ನ ಬಳಸ್ತಾರೆ. ಹಾಗಾಗಿ ಉತ್ತರ ವೇದಗಳ ಕಾಲದ ಜನರು ಋಗ್ವೇದ ಕಾಲಕ್ಕಿಂತ ಸಾಕಷ್ಟು ಬದಲಾವಣೆಗೊಂಡು ಕಬ್ಬಿಣದ ಬಳಕೆಯನ್ನು ಹೆಚ್ಚು ಮಾಡಿದ್ರು ಅಂತ ಹೇಳ್ಬೋದು. ಮೂರನೇದಾಗಿ ಕೃಷಿ ಪ್ರಾಧಾನ್ಯತೆ ಮತ್ತು ಗ್ರಾಮೀಣ ಜೀವನ. ಸಂಪೂರ್ಣವಾಗಿ ಗ್ರಾಮೀಣ ಜೀವನ ನಾವೆಲ್ಲಿ ನೋಡ್ತೀವಪ್ಪ ಅಂದ್ರೆ ಉತ್ತರ ವೇದಗಳ ಕಾಲದಲ್ಲಿ ನೋಡ್ತೀವಿ ಅಂತ ಹೇಳ್ಬೋದು. ಉತ್ತರ ವೇದಗಳ ಕಾಲದಲ್ಲಿ ಗ್ರಾಮೀಣ ಜೀವನವನ್ನ ನಾವು ನೋಡ್ತೀವಿ ಅಂತಂದು. ಮತ್ತು ಕೃಷಿ ಪ್ರಾಧಾನ್ಯತೆ, ಇಲ್ಲಿ ಅತಿ ಹೆಚ್ಚು ಕೃಷಿ ಉತ್ತರ ವೇದಗಳ ಕಾಲದಲ್ಲಿ ನಮಗೆ ಕಂಡು ಬರ್ತೈತಿ ಅಂತಂದೇಳಿ. ಅಂದ್ರೆ ಗ್ರಾಮೀಣ ಜೀವನ, ಕೃಷಿ ಜೀವನ. ಹಾಗಾಗಿ ಈ ಉತ್ತರ ವೇದಗಳ ಕಾಲದ ಜನರು ಋಗ್ವೇದ ಕಾಲಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದ್ರು ಅಂತಂದು. ಅಂದ್ರೆ ಅವರ ಜೀವನದ ಇದು ಡಿಫ್ರೆಂಟ್ ಆಗಿತ್ತು ಅಂತಂದು. ಮತ್ತೆ ಇವ್ರು ಎಲ್ಲೆಲ್ಲಿ ನೆಲೆ ನಿಂತ್ರಪ್ಪ ಅಂತ ಅನ್ನೋದಾದ್ರೆ, ಈಗ ಪಂಜಾಬ್ ಏನು ಸಪ್ತ ಸಿಂಧು ಪ್ರದೇಶ ಇತ್ತು, ಪಂಜಾಬ್ ಮೇಲೆ ಆಮೇಲೆ ಬಲೂಚಿಸ್ತಾನ, ನಂತರ ಗಾಂಧಾರ ಪ್ರದೇಶದ ಕಡೆಗೆಲ್ಲ ಏನಿತ್ತಲ್ಲ ಸಿಂಧು ಪ್ರದೇಶ, ಈಗಿನ ಪಾಕಿಸ್ತಾನ ಮತ್ತೆ ಅಫ್ಘಾನಿನ ಸ್ವಲ್ಪ ಭಾಗ ಎಲ್ಲ ಏನಿತ್ತಲ್ಲ, ಅಲ್ಲಿಂದ ಅವರು ನಿರಂತರವಾಗಿ ಪೂರ್ವದ ಕಡೆಗೆ ಚಲಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಈಗಿನ ಭಾರತದ ಮಧ್ಯ ಭಾರತ ಏನೈತೆ ನೋಡ್ರಿ, ನಾವು ಉತ್ತರ ಭಾರತ ಅಂತ ಕರ್ಕೊಳ್ತೀವಲ್ಲ, ಅಲ್ಲಿಗೆ ಚಲಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತಂದೇಳಿ. ಅಲ್ಲಿಂದ ಎಲ್ಲಿಗೆ ಬಂದ್ರು ಸೀದಾ ಅಂದ್ರೆ ಗಂಗಾ ಮತ್ತು ಯಮುನಾ ನದಿಯ ದೋಅಬ್ ಪ್ರದೇಶ. ಅಂದ್ರೆ ಎರಡೂ ನದಿ ದೋಅಬ್ ಅಂದ್ರೆ ಇಲ್ಲಿ ಎರಡು ನದಿಗಳ ನಡುವಿನ ಪ್ರದೇಶ ಅಂತಂದೇಳಿ. ಗಂಗಾ, ಯಮುನಾ, ಇಲ್ಲಿ ಕರ್ನಾಟಕಕ್ಕೆ ಬಂದಂದ್ರ ಕೃಷ್ಣ, ತುಂಗಭದ್ರಾ. ಇಲ್ಲಿ ನಾವು ಬೇರೆ ಬೇರೆ ಕಡೆಗೆ ಭಾರತದಲ್ಲಿ ಸಾಕಷ್ಟು ದೋಅಬ್ ಪ್ರದೇಶಗಳು ಸಿಗ್ತಾವೆ ನಮಗೆ. ಉದಾಹರಣೆಯಾಗಿ ಗೋದಾವರಿ ನದಿ ಮುಖಜ ಭೂಮಿ, ಗೋದಾವರಿ ನದಿ ಹತ್ರ ಇನ್ನೊಂದು ನದಿ ಬರುತ್ತೆ, ಅಲ್ಲಿ ದೋಅಬ್ ಪ್ರದೇಶ. ಎರಡು ನದಿ ನಡುವಿನ ಪ್ರದೇಶವನ್ನ ದೋಆಬ್ ಅಂತೇಳಿ ಕರೀತಾರೆ ಅಂತಂದೇಳಿ.
ಹಾಗಾಗಿ ಅವರು ಯಮುನಾ ಮತ್ತು ಗಂಗಾ ನದಿ ದೋಹ ಪ್ರದೇಶಕ್ಕೆ ಬರ್ತಾರೆ, ಪಶ್ಚಿಮ ಉತ್ತರ ಪ್ರದೇಶದ ಭಾಗಕ್ಕೆ ವಿಸ್ತರಣೆ ಆಗ್ತಾರೆ. ಆಮೇಲೆ ಏನಪ್ಪಾ ಅಂದ್ರ ಇವ್ರನ್ನ ಈ ಪ್ರದೇಶದಲ್ಲಿ ಏನಂತ ಕರೆಯಾಕತ್ತಿದ್ರಲ್ಲಿ ಅಂದ್ರ ಆರ್ಯ ಜನರು ಅಂತಂದೇಳಿ. ಇಲ್ಲೆಲ್ಲ ಆರ್ಯ ನೆಲೆಗಳು ನಿರ್ಮಾಣ ಆಗ್ತವೆ. ಹಾಗಾಗಿ ಇದನ್ನ ಆರ್ಯಾವರ್ತ ಅಂತೇಳಿ ಕರೆದ್ರು. ಆರ್ಯರು ಎಲ್ಲೆಲ್ಲಿ ನೆಲೆ ನಿಂತರು ಬಂದು ಆ ಪ್ರದೇಶವನ್ನ ಆರ್ಯಾವರ್ತ ಅಂತೇಳಿ ಕರೆದ್ರು. ಹೆಚ್ಚು ಕಡಿಮೆ ಉತ್ತರ ಭಾರತ ಎಲ್ಲಿ ಗಂಗಾ ಮತ್ತು ಗಂಗಾ ನದಿ ಹರ್ಕೊಂಡು ಹೋಗಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೋ ಅಲ್ಲಿವರೆಗಿನ ಅವರು ವಿಸ್ತರಣೆ ಆಯಿತು ಅಂತಂದೇಳಿ. ಹಾಗಾಗಿ ಇವರನ್ನ ಏನಂತ ಕರೆದ್ರಪ್ಪ ಅಂದ್ರ ಆರ್ಯಾವರ್ತ, ಈ ಪ್ರದೇಶವನ್ನ ಆರ್ಯಾವರ್ತ ಪ್ರದೇಶ ಅಂತೇಳಿ ಕರೆದ್ರು. ಅದು ಹೆಚ್ಚು ಕಡಿಮೆ ಎಲ್ಲಿಂದ ಈಗ ಗಾಂಧಾರ, ಬಲೂಚಿಸ್ತಾನದಿಂದ ಹಿಡ್ಕೊಂಡು ಪಶ್ಚಿಮ ಪಂಜಾಬ್ನಿಂದ ಹಿಡ್ಕೊಂಡು ಉತ್ತರ ಪ್ರದೇಶ, ರಾಜಸ್ಥಾನ, ಹರಿಯಾಣ, ಡೆಲ್ಲಿ, ಔದ್ ಅಂದ್ರೆ ಈಗದು ಬಿಹಾರದ ಹತ್ರ ಬರ್ತಾ ಔದ್ ಪ್ರದೇಶ, ಹೆಚ್ಚು ಕಡಿಮೆ ಬಂಗಾಳದವರೆಗೆ ಇವರ ಒಂದು ನೆಲೆ ವಿಸ್ತರಣೆ ಆಯ್ತು ಅಂತಂದೇಳಿ ಹೇಳ್ಬೋದು. ಯಾಕೆ ಈ ಪ್ರದೇಶಕ್ಕೆ ಬಂದಂದ್ರ ಇವ್ರದ್ ನೋಡ್ರಿ, ವಿಶೇಷವಾಗಿ ಇವ್ರದ್ದು ವೃತ್ತಿ ಏನಾಗಿತ್ತು? ಕೃಷಿ. ಮತ್ತೆ ಇಲ್ಲಿ ಬಂದ್ ನೆಲೆ ನಿಲ್ಲಿಕ್ಕೆ ಕಾರಣ ಕೃಷಿ ಭೂಮಿ, ಫಲವತ್ತಾದಂತ ಈ ನದಿ ಮುಖಜ ಭೂಮಿಗಳು, ಆಮೇಲೆ ಮೆಕ್ಕಲು ಮಣ್ಣಿನ ಪ್ರದೇಶಗಳಂತ ಈ ನದಿ ದೋಹ ಪ್ರದೇಶಗಳು, ಮತ್ತೆ ಇವರಿಗೆ ವಿಫಲವಾದಂತ ನೀರ್ ಸಿಗ್ತಾ ಇತ್ತು. ಹಾಗಾಗಿ ಈ ಪ್ರದೇಶಕ್ಕೆ ಬಂದು ಅವರು ನೆಲೆ ನಿಲ್ತಾರೆ ಅಂತೇಳಿ ಹೇಳ್ಬೋದು. ಜೊತೆಗೆ ಗಂಗಾ ನದಿಯ ಕಾಡನ್ನ ಕಡಿದು ಕೃಷಿಗೆ ಮಾಡ್ಕೊಳ್ತಾರೆ ಮತ್ತು ಸಾಕಷ್ಟು ಏನು ಕಬ್ಬಿಣದ ಆಯುಧಗಳನ್ನ ಅವರು ತಯಾರಿಸ್ಕೊಳ್ತಾರೆ. ಇಲ್ಲಿ ಹಾಗಾಗಿ ಇವರು ಏನಪ್ಪಾ ಅಂದ್ರ ಅಲ್ಲಿಂದ ಪ್ರಾರಂಭವಾಗಿ ಎಲ್ಲಿ ಬಲೂಚಿಸ್ತಾನ ಪ್ರದೇಶ, ಸಪ್ತ ಸಿಂಧು ಪ್ರದೇಶದಿಂದ ಆರಂಭಗೊಂಡು ಬಂಗಾಳದ ಗಡಿವರೆಗೆ ಬಂದು ನಿಲ್ತಾರೆ. ಅಂದ್ರೆ ಕ್ರಿಸ್ತ ಪೂರ್ವ 6ನೇ ಶತಮಾನ, ಏನ್ ನಾವು 1000ದಿಂದ ಕ್ರಿಸ್ತ ಪೂರ್ವ 600 ಅಂತ ಏನ್ ನೋಡ್ತೀವಲ್ಲ, ಕ್ರಿಸ್ತ ಪೂರ್ವ 6ನೇ ಶತಮಾನದ ಹೊತ್ತಿಗೆ ಪೂರ್ತಿಯಾಗಿ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರ ಬಂಗಾಳದವರೆಗೆ ಹಬ್ಬಿದ್ರು ಅಂತೇಳಿ ಹೇಳ್ಬೋದು. ಬಿಹಾರ, ಕೋಸಲ, ಕಾಶಿ, ಅಂಗ, ವಂಗ, ಅಂಗ ಅಂದ್ರೆ ಇಲ್ಲಿ ಅಸ್ಸಾಂ ಬರ್ತವೆ, ವಂಗ ಅಂದ್ರ ಬಂಗಾಳ ಬರ್ತೈತಿ. ಹಾಗಾಗಿ ಕಾಂಬೋಜ, ಏನ್ ನಾವು 16 ಮಹಾಜನಪದಗಳನ್ನ ನೋಡ್ತೀವಿ, ಆ 16 ಮಹಾಜನಪದಗಳು ಕೂಡ ಈ ಆರ್ಯಾವರ್ತ ಪ್ರದೇಶಗಳಾಗಿದ್ದು ಒನ್ಸ್ ಅಪಾನ್ ಎ ಟೈಮ್. ನಂತರದಲ್ಲಿ ಅವರು 16 ಮಹಾಜನಪದ ಅಂತೇಳಿ ಮಾಡ್ಕೊಳ್ತಾರೆ ಹೆಚ್ಚು ಕಡಿಮೆ. ಮಿಥಿಲಾ, ಕೌಶಂಬಿ, ಈಗೇನು ನಾವು ಜನಕಪುರ, ಹಸ್ತಿನಾವತಿ, ಶ್ರಾವಸ್ತಿ, ವೈಶಾಲಿ, ಕಾಶಿ, ಇವೆಲ್ಲ ಏನ್ ನಗರಗಳಿದ್ದಾವ ನೋಡ್ರಿ, ಅವೆಲ್ಲವ ಅದೇ ಸಂದರ್ಭದಲ್ಲಿ ಹುಟ್ಟಿಕೊಳ್ತವೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಹೆಚ್ಚು ಕಡಿಮೆ ಇವರು ಅಲ್ಲಿಂದ ಸಪ್ತ ಸಿಂಧು ಪ್ರದೇಶದಿಂದ ಬಂಗಾಳದವರೆಗೆ ಪೂರ್ವದಲ್ಲಿ ಮತ್ತು ದಕ್ಷಿಣ ಭಾಗಕ್ಕೆ ಕೂಡ ಇವರು ವಿಸ್ತರಣೆ ಆಗ್ಲಿಕ್ಕೆ ನೋಡ್ಕೊಳ್ತಾರೆ. ಒಬ್ರು ಇಬ್ರು ದಕ್ಷಿಣ ಭಾಗಕ್ಕೆ ಬರ್ತಾರೆ ಅಂತಂದೇಳಿ ಹೇಳ್ಬೋದು, ವಿಂಧ್ಯ ಪರ್ವತಗಳನ್ನ ದಾಟಿಕೊಂಡು. ಯಾರಾಗಾದ್ರೆ ದಕ್ಷಿಣ ಭಾರತಕ್ಕೆ ಬಂದವರು? ದಕ್ಷಿಣ ಭಾರತಕ್ಕೆ ಬಂದು ಆರ್ಯರನ್ನ ಪರಿಚಯಿಸಿದವ್ರು ಯಾರಪ್ಪ ಅಂದ್ರ ಅಗಸ್ತ್ಯ ಮುನಿಗಳು. ಅಗಸ್ತ್ಯ ಮುನಿಗಳು ದಕ್ಷಿಣಕ್ಕೆ ಬಂದು, ಈಗ ನಾವು ಅಗಸ್ತ್ಯನ ಒಂದು ಅಸ್ತಿತ್ವವನ್ನ ಸಂಗಮ ಸಾಹಿತ್ಯದಲ್ಲಿ ನೋಡ್ಕೊಳ್ತೀವಿ. ಸಂಗಮ ಸಮ್ಮೇಳನಗಳು ನಡೀತಾ ಇದ್ವಲ್ಲ, ಅಲ್ಲಿ ಅಗಸ್ತ್ಯ ಮುನಿಯವರು ನೇತೃತ್ವ ವಹಿಸಿಕೊಂಡ ಉದಾಹರಣೆ ಇದೆ. ಮತ್ತು ಈ ಕಾವೇರಿ ನದಿ ಹುಟ್ಟಿನ ಹಿನ್ನೆಲೆಯಲ್ಲಿ, ಪೌರಾಣಿಕ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಭರತ ಮತ್ತು ಅಗಸ್ತ್ಯ ಮುನಿಯರ ಪ್ರಸ್ತಾಪಗಳು ಕೂಡ ಬರ್ತಾ ಇದ್ದಾವಲ್ಲಿ. ಹಾಗಾಗಿ ದಕ್ಷಿಣ ಭಾರತಕ್ಕೆ ಆರ್ಯರನ್ನು ಪರಿಚಯಿಸಿದವ್ರು ಯಾರಪ್ಪ ಅನ್ನಂದ್ರ ಅಗಸ್ತ್ಯ ಮುನಿ ಅಂತಂದೇಳಿ ಹೇಳ್ಬೋದು. ಇದನ್ನ ದಕ್ಷಿಣ ಪಥ ಅಂತೇಳಿ ಅವರು ಕರೆದುಕೊಳ್ತಾರೆ. ಇವರು ವಿಂಧ್ಯ ಪರ್ವತ ಮತ್ತು ಗೋದಾವರಿ ನದಿ ದಾಟಿ ಈ ಅಗಸ್ತ್ಯ ಮುನಿಗಳು ಬರ್ತಾರೆ, ಬಂದು ಆರ್ಯ ಒಂದು ಪರಿಚಯವನ್ನು ದಕ್ಷಿಣದಲ್ಲಿ ಮಾಡಿಕೊಡ್ತಾರೆ ಅಂತೇಳಿ ಹೇಳ್ಬೋದು. ಮತ್ತೆ ಈ ಯುಗದಲ್ಲಿ ಏನೈತಲ್ಲ, ಈ ಏನು ಉತ್ತರ ವೇದಗಳ ಕಾಲ ಐತಲ್ಲ, ಇಲ್ಲಿ ಶತಪಥ ಬ್ರಾಹ್ಮಣ ಏನ್ ಹೇಳ್ತಪ್ಪ ಅಂದ್ರೆ, ಬ್ರಾಹ್ಮಣಕ ಇವರಿಗೆ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯ ಪರಿಚಯ ಇತ್ತು ಅಂತಂದೇಳಿ ಹೇಳ್ತಾರೆ. ಅಂದ್ರೆ ಆ ಪ್ರದೇಶವನ್ನು ಇವರು ನೋಡಿದ್ರು ಅಂತಂದೇಳಿ ಇಲ್ಲಿ ಶತಪಥ ಬ್ರಾಹ್ಮಣಕ ಹೇಳ್ತತಿ ಅಂತೇಳಿ ಹೇಳ್ಬೋದು. ಜೊತೆಗೆ ಯಜುರ್ವೇದ ಕಾಲದಲ್ಲಿ, ಯಜುರ್ವೇದ ಏನಿತ್ತಲ್ಲ, ಆ ಯಜುರ್ವೇದ ಕಾಲದಲ್ಲಿ ಮಗಧ, ಮಿಥಿಲಾ, ಕುರುಕ್ಷೇತ್ರಗಳ ಪ್ರಸ್ತಾಪ ಬರುತ್ತೈತಿ ಅಂತೇಳಿ ಉಲ್ಲೇಖ ಆಗಿದೆ. ಯಜುರ್ವೇದ ಏನಿತ್ತಲ್ಲ, ಯಜ್ಞ ಯಾಗಾದಿಗಳಿಗಾಗಿ ನಿರ್ಮಾಣವಾದಂತ ಈ ವೇದಗಳ ಕಾಲದಲ್ಲಿ ಮಗಧ, ಮಿಥಿಲಾ, ಕುರುಕ್ಷೇತ್ರಗಳ ಪ್ರಸ್ತಾಪ ಅಥವಾ ಉಲ್ಲೇಖ ಬರ್ತದೆ ಅಂತ ಹೇಳ್ಬೋದು. ನೋಡ್ರಿ, ಇಲ್ಲಿ ಇನ್ನೊಂದ್ ಏನ್ ಹೇಳೋದಂದ್ರ, ರಾಮಾಯಣದ ಕಾಲಕ್ಕೆ ಏನು ನಾವು
ತ್ರೇತಾಯುಗವನ್ನು ನೋಡ್ತೀವಿ. ಆ ರಾಮಾಯಣದ ಕಾಲಕ್ಕೆ ಆರ್ಯ ಸಮಾಜ ಅಥವಾ ಆರ್ಯ ನಾಗರಿಕತೆ ಇಡೀ ದಕ್ಷಿಣ ಭಾರತವನ್ನ ಆವರಿಸಿಕೊಂಡಿತು ಅಂತೇಳಿ ಹೇಳ್ಬೋದು. ದಕ್ಷಿಣ ಭಾರತವನ್ನ ಆವರಿಸಿಕೊಂಡಿತು. ಮತ್ತೆ ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ದಕ್ಷಿಣ ಭಾರತದ ರಾಜರು ಕೂಡ ಭಾಗವಹಿಸಿದ್ರು ಅಂತೇಳಿ ಹೇಳ್ತಾರೆ. ಇರ್ಬೋದೇನೋ, ಈಗ ಪೌರಾಣಿಕವಾಗಿ ನಾವು ಶ್ರೀಲಂಕಾದ ರಾಜರು ಕೂಡ ಅಲ್ಲಿ ಬಂದಿರ್ತಾರೆ, ವಿಭೀಷಣ ಇರ್ತಾನೆ. ಆಮೇಲೆ ದಕ್ಷಿಣದ ರಾಜರಾದಂತ ಯಾರಪ್ಪ ವಾಲಿ ಮತ್ತು ಸುಗ್ರೀವರು ಕೂಡ ಅದರಲ್ಲಿ ಭಾಗವಹಿಸಿರ್ತಾರೆ ಮಹಾಭಾರತದ ಇದು ರಾಮಾಯಣದ ಯುದ್ಧದಲ್ಲಿ. ಇನ್ನು ಮಹಾಭಾರತದ ಯುದ್ಧದಲ್ಲಿ ನಂತರದ ಆಗಿರ್ತಕ್ಕಂಥದ್ದು ಅದು, ರಾಮಾಯಣದ ನಂತರ ಆಗಿರ್ತಕ್ಕಂಥದ್ದು. ಹಾಗಾಗಿ ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ದಕ್ಷಿಣ ಭಾರತದ ರಾಜರು ಭಾಗವಹಿಸಿದ್ರು ಅಂತೇಳಿ ಉಲ್ಲೇಖ ಮಾಡಲಾಗಿದೆ. ಆದ್ರೆ ಯಾವ ರಾಜರು ಅಂತ ಹೇಳಿಲ್ಲ, ಬಟ್ ದಕ್ಷಿಣ ಭಾರತದ ರಾಜರು ಅದರಲ್ಲಿ ಭಾಗವಹಿಸಿದ್ರು ಅಂತೇಳಿ ಪೌರಾಣಿಕವಾಗಿ ನೋಡೋದಾದ್ರೆ. ಇಲ್ಲಿ ಐತಿಹಾಸಿಕವಾಗಿ ನೋಡೋದಾದ್ರೆ ಉತ್ತರ ವೇದಗಳ ಕಾಲದ ಜನರಿಗೆ ಏನ್ ಗೊತ್ತಿತ್ತು, ಇದು ಬಂಗಾಳಕೊಲ್ಲಿ ಮತ್ತು ಅರಬ್ಬಿ ಸಮುದ್ರಗಳ ಪರಿಚಯ ಇತ್ತು. ಅಗಸ್ತ್ಯ ಮುನಿಗಳು ದಕ್ಷಿಣ ಭಾರತಕ್ಕೆ ಆರ್ಯರನ್ನ ಪರಿಚಯಿಸಿದ್ರು ಅಂತ ಹೇಳ್ಬೋದು. ಇದು ನಾನು ಹೇಳ್ತಾ ಇರೋದು ಭೌಗೋಳಿಕವಾಗಿ ವಲಸೆ, ಅವ್ರದ್ದು ಎಲ್ಲಿಂದ ಎಲ್ಲಿವರೆಗೆ ಆಯ್ತು, ಅವ್ರು ಎಲ್ಲಿವರೆಗೆ ಸ್ಥಿತ್ಯಂತರ ಹೊಂದಿ ನೆಲೆ ನಿಂತರು ಅಂತ ಹೇಳೋದಾದ್ರೆ, ಈ ಎಲ್ಲಾ ಪ್ರದೇಶದಲ್ಲಿ ಅವರು ಎಲ್ಲಿಂದ ಸಪ್ತ ಸಿಂಧು ಪ್ರದೇಶದಿಂದ ದಾಟ್ಕೊಂಡು ಬಂದು ಗಂಗಾ ನದಿ ದಾಟಿ, ಆಮೇಲೆ ಈ ಕಡೆ ದಕ್ಷಿಣ ಕಡೆಗೆ ಬಂದ್ರೆ ವಿಂಧ್ಯ ಸಾತ್ಪುರಗಳನ್ನ ದಾಟಿಕೊಂಡು ದಕ್ಷಿಣಕ್ಕೆ ಬರ್ತಾರೆ. ಪೂರ್ವದ ಕಡೆಗೆ ಹೋದ್ರೆ ಬಂಗಾಳದ ಗಡಿವರೆಗೆ ಅವರು ತಮ್ಮ ನಾಗರಿಕತೆಯನ್ನ ವಿಸ್ತರಣೆ ಮಾಡ್ಕೊಳ್ತಾರೆ ಅಂತೇಳಿ ಹೇಳ್ಬೋದು. ಹೆಚ್ಚು ಕಡಿಮೆ ಈ ಉತ್ತರ ವೈದಿಕ ನಾಗರಿಕತೆಯ ಕಾಲದಲ್ಲಿ ಬಹಳಷ್ಟು ಭಾರತದ ಭೂಗೋಳ ಪರಿಚಯ ಆಗುತ್ತೆ, ಮತ್ತೆ ಜನಸಂಖ್ಯೆ ಹೆಚ್ಚಾಗುತ್ತೆ, ಮತ್ತು ಸಾಹಿತ್ಯ ಕೂಡ ಅವ್ರದ್ದು ರಚನೆ ಆಗುತ್ತೆ ಅಂತ ಹೇಳಿ ಹೇಳ್ಬೋದು. ಇಲ್ಲಿ ಇನ್ನೊಂದು ಏನಾಗುತ್ತಪ್ಪ ಅನ್ನಂದ್ರೆ, ಮುಖ್ಯವಾಗಿ ನಾವು ನೋಡೋದಾದ್ರೆ ಹಳ್ಳಿಗಳ ಜೀವನ ಇತ್ತು. ಮತ್ತು ಇಲ್ಲಿ ನಾಲ್ಕನೇ ಒಂದು ಮುಖ್ಯ ಲಕ್ಷಣ ಏನಪ್ಪ ಉತ್ತರ ವೇದಗಳ ಕಾಲದಲ್ಲಿ ಅಂದ್ರೆ ವರ್ಣ ವ್ಯವಸ್ಥೆ ಉಗಮ ಆಗುತ್ತೆ ಮತ್ತು ರಾಜ್ಯಗಳ ಕಲ್ಪನೆ, ಐದನೇದಾಗಿ ರಾಜ್ಯಗಳ ಕಲ್ಪನೆ ಪ್ರಾರಂಭ ಆಗುತ್ತೆ ಅಂತೇಳಿ. ಒಂದು ಅವರ ಭೌಗೋಳಿಕ ಸ್ಥಿತ್ಯಂತರ, ಸಪ್ತ ಸಿಂಧು ಪ್ರದೇಶದಿಂದ ಗಂಗಾ ನದಿ ಬಯಲಿಗೆ ಮತ್ತು ದಕ್ಷಿಣಕ್ಕೆ ವಲಸೆ. 2 ಕಬ್ಬಿಣದ ಬಳಕೆ. 3 ಕೃಷಿ ಪ್ರಾಧಾನ್ಯತೆ. 4 ಗ್ರಾಮೀಣ ಜೀವನದ ಬೆಳವಣಿಗೆ. 5 ವರ್ಣ ವ್ಯವಸ್ಥೆಯ ಉಗಮ. 6 ರಾಜ್ಯದ ಕಲ್ಪನೆ. ಇಷ್ಟು ಋಗ್ವೇದ ಕಾಲಕ್ಕಿಂತ ಹೆಚ್ಚಾಗಿ ಎಲ್ಲಿ ಬೆಳವಣಿಗೆ ಆಗ್ತಾವಪ್ಪ ಅಂದ್ರ ಉತ್ತರ ವೇದಗಳ ಕಾಲದಲ್ಲಿ ಬದಲಾವಣೆ ಆಗ್ತಾವ. ಹಾಗಾಗಿ ಋಗ್ವೇದ ಕಾಲದ ಸಮಾಜಕ್ಕೂ ಋಗ್ವೇದ ಕಾಲದ ರಾಜಕೀಯಕ್ಕೂ ಮತ್ತು ಋಗ್ವೇದ ಕಾಲದ ಸಮಾಜ, ಆರ್ಥಿಕ ಮತ್ತು ಧಾರ್ಮಿಕ ಜೀವನಕ್ಕೂ ಉತ್ತರ ವೇದಗಳ ಕಾಲದ ಸಮಾಜ, ಧಾರ್ಮಿಕ, ಆರ್ಥಿಕ ಜೀವನ ಮತ್ತು ಈ ರಾಜಕೀಯ ವ್ಯವಸ್ಥೆಗೂ ವ್ಯತ್ಯಾಸ ಇದ್ದಿದ್ರಿಂದ ಆ ಒಂದು ಋಗ್ವೇದ ಕಾಲಾವಧಿಯೇ ಬೇರೆ, ಉತ್ತರ ವೇದಗಳ ಕಾಲದ ಅವಧಿಯೇ ಬೇರೆ ಅಂತೇಳಿ ಅಂದ್ರೆ ಬದಲಾವಣೆ ದೃಷ್ಟಿಯಿಂದ ಇವನ್ನ ಅಧ್ಯಯನಕ್ಕಾಗಿ ಸಪರೇಟ್ ಮಾಡಲಾಗಿದೆ ಅಂತೇಳಿ. ಹಾಗಾಗಿ ಇಲ್ಲಿ 1600 ಅದು 1700ರಿಂದ ಅಥವಾ 1500ರಿಂದ 1000 ಅಂದ್ರೆ ಅದೇ ಒಂದು 600 ವರ್ಷ 700 ವರ್ಷ ತೆಗೆದುಕೊಂಡಿದೆ ಋಗ್ವೇದ. ಇದು ಹೆಚ್ಚು ಕಡಿಮೆ 400 ವರ್ಷಗಳ ಕಾಲ ಅಸ್ತಿತ್ವದಲ್ಲಿತ್ತು ಅಂತೇಳಿ ಹೇಳ್ಬೋದು. ಮತ್ತೆ ಇಲ್ಲಿ ಈಗ ನಾವು 5-6 ಲಕ್ಷಣಗಳನ್ನು ನೋಡ್ಕೊಂಡ್ವಿ ಉತ್ತರ ವೇದಗಳ ಕಾಲಕ್ಕೂ ಋಗ್ವೇದಗಳ ಕಾಲಕ್ಕೂ ಆದಂತ ಬದಲಾವಣೆಯ ವ್ಯತ್ಯಾಸದಲ್ಲಿ. ಇಲ್ಲಿ ನಾ ಇನ್ನೊಂದು ಲಾಸ್ಟ್ನೇ ಪಾಯಿಂಟ್ ಒಂದು ಹೇಳಿದೆ, ರಾಜ್ಯ ಸಂತತಿಗಳ ಒಂದು ಉದಯ. ಋಗ್ವೇದ ಕಾಲದಲ್ಲಿ ರಾಜರುಗಳು ಇರ್ಲಿಲ್ವಾ? ಇದ್ರು, ಬುಡಕಟ್ಟು ರಾಜರು ಇದ್ರು. ಹಿಂಗ ಅಲ್ಲಿ ಬುಡಕಟ್ಟು ಎಲ್ಲದೂ ಕೂಡ ಬುಡಕಟ್ಟು ಇದಾಗಿತ್ತು, ರಾಜನ್ ಮಾತ್ರ ಎಲ್ಲದಕ್ಕೂ ಒಬ್ನೇ ರಾಜ ಆಗಿದ್ದ. ಬಟ್ ಇಲ್ಲಿ ಉತ್ತರ ವೇದಗಳ ಕಾಲಕ್ಕೆ ಏನಾಯ್ತಪ್ಪ ಅನ್ನಂದ್ರ ಅವ್ರೇನು ಕೃಷಿ ಬಯಲಿಗೆ ಬರ್ತಾರೆ, ಕೃಷಿಯನ್ನ ಜಾಸ್ತಿ ಅಭಿವೃದ್ಧಿ ಮಾಡ್ತಾರೆ, ಮತ್ತು ಅವ್ರಿಗೆ ಕಲ್ಪನೆ ಬರ್ತೈತಿ ಏನಪ್ಪಾ ಅನ್ನಂದ್ರೆ ಈ ಪ್ರದೇಶ ನಂದು 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 ಅಂತಂದೇಳಿ. ಹಾಗಾಗಿನೇ ಇಲ್ಲಿ 16 ಮಹಾಜನಪದಗಳು ಈ ಅವಧಿಯಿಂದನೇ ಹುಟ್ಲಿಕ್ಕೆ ಪ್ರಾರಂಭ ಆಗಿರ್ಬೇಕು. ಹಾಗಾಗಿ ಇಲ್ಲಿ ವರ್ಣ ಪದ್ಧತಿಗಳು ಬರ್ತವೆ. ಆಮೇಲೆ ವರ್ಣ ಪದ್ಧತಿಯಲ್ಲಿ ನಿಮಗ್ ಗೊತ್ತಿರೋ ಹಾಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ವರ್ಗ ಏನಿತ್ತಲ್ಲ, ಈ ಒಂದು ವರ್ಣ ಪದ್ಧತಿ ಏನಾಗುತ್ತಪ್ಪ ಅನ್ನಂದ್ರ ಪ್ರಬಲವಾದಂತ ರಾಜಮನೆತನಗಳು ಹುಟ್ಲಿಕ್ಕೆ ಕಾರಣ ಆಗುತ್ತೆ. ಮತ್ತೆ ಇಲ್ಲಿ ಸ್ಥಿರ ಜೀವನ,
ಸ್ಥಿರ ಜೀವನಕ್ಕೆ ಅವರು ಜಾಸ್ತಿ ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಪಶುಪಾಲನೆಗೆ ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಈ ಕೃಷಿಯಲ್ಲಿ ಶ್ರೀಮಂತಿಕೆ ಆದಂಗಲ ಅವರ ನಡುವೆ ರಾಜ ಒಂದು ಕಲ್ಪನೆ ಅಥವಾ ರಾಜ್ಯದ ಕಲ್ಪನೆ ಬರ್ತೈತಿ ಅಂತೇಳಿ ಹೇಳ್ಬೋದು. ಹಾಗಾಗಿ ಇಲ್ಲಿ ಯಾವ ರಾಜ್ಯಗಳು ಹುಟ್ಟಿದ್ವು ಅಂತ ಅನ್ನೋದಾದ್ರೆ ಇಲ್ಲಿ ಮತ್ತೆ ಈ ಒಂದು ಕಾಲಾವಧಿಯಲ್ಲಿ ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ಏನು ಪ್ರಾಬಲ್ಯವನ್ನು ಹೊಂದುತ್ತಾರೆ ಅಂತೇಳಿ ಹೇಳ್ಬೋದು. ಬ್ರಾಹ್ಮಣರು ಮತ್ತು ಕ್ಷತ್ರಿಯರು. ಹಾಗಾಗಿ ಇವ್ರು ಏನ್ ಮಾಡಾಕತ್ತೀರಪ್ಪ ಅನ್ನಂದ್ರ ಬ್ರಾಹ್ಮಣರು ಉತ್ತರ ವೇದಗಳ ಕಾಲದಲ್ಲಿ ಬ್ರಾಹ್ಮಣರು ತಮ್ಮ ಅಸ್ತಿತ್ವಕ್ಕೋಸ್ಕರ ಕ್ಷತ್ರಿಯರಿಗೆ ಅಥವಾ ಉಳಿದ ಜಾತಿಯವರಿಗೆ ಅಕ್ಷರವನ್ನು ನೀಡ್ತಕ್ಕಂಥದ್ದು. ನಾವು ಅಕ್ಷರವನ್ನು ಎಲ್ಲಾ ಜಾತಿಯವರಿಗೆಲ್ಲ, ಕ್ಷತ್ರಿಯರಿಗೆ ಮಾತ್ರ ವಿಶೇಷವಾಗಿ ಅಕ್ಷರ ಜ್ಞಾನವನ್ನ ಅಕ್ಷರ ಜ್ಞಾನ ಅಂದ್ರೆ ಇಲ್ಲಿ ಯುದ್ಧ ಕೌಶಲ್ಯಗಳು, ಅದನ್ನ ಅವರು ನೀಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಸಂದರ್ಭದಲ್ಲಿ ವಿದೇಹ, ಕಾಶಿಯರು, ಪಾಂಚಾಲರು, ಕೋಸಲರು, ಮಗಧರು ಈ ರೀತಿ ರಾಜ್ಯಗಳು ಅಸ್ತಿತ್ವಕ್ಕೆ ಬರ್ತವೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ಕುರುವರು ಪಾಂಚಾಲರು, ನಮ್ಗೆಲ್ಲ ಗೊತ್ತು ಕುರು ಮತ್ತು ಪಾಂಚಾಲರ ನಡುವೆ ಆದಂತ ಕುರುಕ್ಷೇತ್ರ ಯುದ್ಧಗಳು. ಕುರುವರೇ ಮುಂದೆ 2 ಭಾಗಗಳಾಗಿ ಇದು ಆಗ್ತಾರೆ ಕುರು ಸಂತತಿ ಅಂತೇಳಿ ನಾವು ಮಹಾಭಾರತ ಕಾಲವನ್ನ ಅಲ್ಲಿ ನೋಡ್ತೀವಿ ಅಂತಂದು. ಹಾಗಾಗಿ ಇವರು ಗಂಗಾ ಮತ್ತು ಯಮುನಾ ನದಿ ಪ್ರದೇಶದಲ್ಲಿ ಅಭಿವೃದ್ಧಿಯನ್ನ ಕಾಣ್ತಾರೆ ಈ ಮನೆತನದವರು ಅಂತೇಳಿ ಹೇಳ್ಬೋದು. ಜೊತೆಗೆ ಭರತರು ಮತ್ತು ಇಲ್ಲಿ ಯಾರಪ್ಪ ಅನ್ನಂದ್ರ ಕಾಶಿಯರು, ಮಗಧರು, ಕೋಸಲರು, ಪಾಂಚಾಲರು ಈ ರೀತಿ ಬೇರೆ ಬೇರೆ ಮನೆತನದವರು ಇಲ್ಲಿ ಬರ್ತಾರೆ ಅಂತಂದೇಳಿ ಹೇಳ್ಬೋದು. ಮತ್ತೆ ಇಲ್ಲಿ ಹಸ್ತಿನಾಪುರ ಐತಲ್ಲ, ಇದು ಕುರು ಅವರ ರಾಜಧಾನಿ ಆಗಿತ್ತು ಅಂತೇಳಿ. ಹಸ್ತಿನಾಪುರ ಕುರು ಮನೆತನದವರ ರಾಜಧಾನಿ ಆಗಿತ್ತು ಅಂತೇಳಿ. ಇಲ್ಲಿ ಪರೀಕ್ಷಿತ್ತು ಕುರು ಸಂತತಿಯ ಸ್ಥಾಪಕ ಆಗಿದ್ದ. ನಾವು ಇಲ್ಲಿ ಪರೀಕ್ಷಿತ್ತನನ್ನ ಎಲ್ಲಿ ನೋಡ್ತೀವಪ್ಪ ಅನ್ನಂದ್ರ ಪೌರಾಣಿಕ ಮಹಾಭಾರತದಲ್ಲಿ ಅಭಿಮನ್ಯುನ ಮಗನಾಗಿ ಪರೀಕ್ಷಿತ್ತನನ್ನ ನೋಡ್ತೀವಿ. ಇಲ್ಲಿ ಐತಿಹಾಸಿಕವಾಗಿ ಪರೀಕ್ಷಿತ್ತು ಕುರು ಸಂತತಿಯ ಸ್ಥಾಪಕ ಆಗಿದ್ದ ಅಂತೇಳಿ ನಾವಿಲ್ಲಿ ನೋಡ್ತೀವಿ ಅಂತಂದು. ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂದ್ರೆ ಇವನ ಕಾಲಾವಧಿ ಇದು ಕುರು ಮನೆತನದ ಸಂತತಿಯ ಸ್ಥಾಪಕನಾದಂತ ಪರೀಕ್ಷಿತ್ ಏನಿದ್ದಾನಲ್ಲ, ಪರೀಕ್ಷಿತನ ಕಾಲಾವಧಿಯಲ್ಲಿ ಅವ್ರದ್ದು ಸುವರ್ಣ ಯುಗತ್ತರ ಅಭಿವೃದ್ಧಿಯನ್ನ ಕಂಡಿತ್ತು. ಯಾರ್ದು? ಕುರು ಮನೆತನದವ್ರದ್ದು ಅಂತೇಳಿ ಹೇಳ್ಬೋದು. ಮತ್ತೆ ಅದರ ಜೊತೆಗೆ ಅವನ ಮಗನಾದಂತ ಜನಮೇಜಯನು ಕೂಡ ಎಲ್ಲಾ ಕಡೆಗೆ ಪ್ರಪಂಚದಾದ್ಯಂತ ಅವನು ಸುತ್ತಾ ಇರ್ತಾನೆ, ದಿಗ್ವಿಜಯಗಳನ್ನು ಮಾಡ್ತಾನೆ, ಅಶ್ವಮೇಧ ಯಾಗ ಮಾಡ್ತಾನೆ ಅಂತೇಳಿ ಮತ್ತೆ ಕೀರ್ತಿವಂತನಾಗಿರ್ತಾನೆ ಅಂತಂದೇಳಿ ಹೇಳ್ಬೋದು. ಯಾರು? ಜನಮೇಜಯ ಅಂತೇಳಿ. ಈಗ ನಾವಿಲ್ಲಿ ಮಹಾಭಾರತದ ಪ್ರಕಾರ ಕೊನೆಗೆ ಕೌರವರು ಪಾಂಡವರು ನಡುವೆ ಆದಂತ ಕುರುಕ್ಷೇತ್ರ ಯುದ್ಧದಲ್ಲಿ ಎಲ್ಲಾ ಕೌರವರು ಪ್ರಾಣವನ್ನು ಕಳ್ಕೊಳ್ತಾರೆ. ಮತ್ತೆ ಪಾಂಡವರು ಉಳಿತಾರೆ. ಪಾಂಡವರು ಉಳಿದ್ರು ಕೂಡ ಅವರ ಮಕ್ಕಳ ಯಾರು ಉಳಿಯಂಗಿಲ್ಲ. ಕೊನೆಗೆ ಅವರ ಮಗನಾದಂತ ಅಭಿಮನ್ಯು ಕೂಡ ಸಾಯ್ತಾನೆ. ಆದ್ರೆ ಅಭಿಮನ್ಯು ಸಾಯೋದಕ್ಕಿಂತ ಮುಂಚೆ ಉತ್ತರೆಯ ಹೊಟ್ಟೆಯಲ್ಲಿ ಈ ಮಗು ಇರ್ತೈತಿ, ಇದನ್ನ ಕಾಪಾಡ್ತಾರೆ ಕೃಷ್ಣ ಎಲ್ಲರೂ ಸೇರ್ಕೊಂಡು. ಅದು ಮುಂದೆ ಪರೀಕ್ಷಿತ್ತಾಗಿ ಹುಟ್ಟತೈತಿ ಅಂತೇಳಿ ನಾವು ಕಥೆಯನ್ನ ಓದ್ತೀವಿ. ಆ ಪರೀಕ್ಷಿತನ ಮಗ ಜನಮೇಜಯ ಅಂತೇಳಿ ಕೂಡ ಓದ್ತೀವಿ. ಇದು ನಾವು ಪೌರಾಣಿಕವಾಗಿ. ಇಲ್ಲಿ ಐತಿಹಾಸಿಕವಾಗಿ ಉತ್ತರ ವೇದಗಳ ಕಾಲದಲ್ಲಿ ಕುರು ಸಂತತಿ ಹುಟ್ಕೊಳ್ತತಿ. ಕುರು ಸಂತತಿಯ ಅರಸ ಯಾರಪ್ಪ ಅನ್ನಂದ್ರೆ ಪರೀಕ್ಷಿತ್ತು ಅಂತೇಳಿ ಹೇಳ್ತಾರೆ. ಪರೀಕ್ಷಿತ್ತು ಮತ್ತು ಅವನ ಮಗನಾದಂತ ಜನಮೇಜಯ ಅಂತೇಳಿ. ಅದ್ರ ಜೊತೆಗೆ ತಕ್ಷಕರು ಬರ್ತಾರೆ. ತಕ್ಷಕರಲ್ಲಿ ನಾಗಗಳು ಕೂಡ ಇರ್ತಾರೆ. ಅವರು ಪ್ರಬಲವಾಗಿರ್ತಾರೆ. ಅವರು ಈ ಯಾರು ಜನಮೇಜಯನನ್ನ ಸೋಲಿಸ್ತಾರೆ ಅಂತಂದೇಳಿ ಎಲ್ಲ ಹೇಳ್ತಾರೆ. ಹೀಗಾಗಿ ಒಟ್ಟು ಉತ್ತರ ವೇದಗಳ ಕಾಲದಲ್ಲಿ ಒಂಥರ ಕನ್ಫ್ಯೂಷನ್ ಇತ್ತು ಅಂತಂದೇಳಿ ಈ ಸಂತತಿ ಹುಟ್ಕೊಳ್ತು ಅಂತೇಳಿ ನಾವು ಪೌರಾಣಿಕವಾಗಿ ಅಥವಾ ಮಹಾಕಾವ್ಯದಲ್ಲಿ ಬರೋ ಮಹಾಭಾರತ ಮತ್ತು ಇದಕ್ಕ ಏನಾದ್ರೂ ಲಿಂಕ್ ಐತಾ ಅದ್ರ ಬಗ್ಗೆ ಒಂಚೂರು ನಾವು ಎಕ್ಸ್ಪರ್ಟ್ಸ್ ಹತ್ರ ಕೇಳ್ಬೇಕಾಗತ್ತೆ. ಮೇ ಬಿ ಇರ್ಬೋದೇನೋ. ಯಾಕಂದ್ರ ಕುರು ಸಂತತಿ ಅಂತ ನಾವು ಅಲ್ಲಿ ಓದ್ತೀವಿ, ಇಲ್ಲಿ ಓದ್ತೀವಿ ಅಂತೇಳಿ. ಇಲ್ಲಿ ಇನ್ನೊಂದು ಏನೋ ಒಂದು ಅನುಮಾನಪ್ಪ ಅಂದ್ರೆ ಕ್ರಿಸ್ತಪೂರ್ವ 950ರ ಹೊತ್ತಿಗೆ ಈ ಕುರುಕ್ಷೇತ್ರ ಯುದ್ಧ ಆಗಿತ್ತು ಅಂತೇಳಿ. ಅಂದ್ರೆ ಇನ್ನು ಋಗ್ವೇದ ಕಾಲದ ಕೊನೆಗೆ ಕುರುಕ್ಷೇತ್ರ ಯುದ್ಧ ಆಗಿತ್ತು. ಕುರುಕ್ಷೇತ್ರ ಯುದ್ಧ ಆದ್ಮೇಲೆ ಕುರು ಸಂತತಿ ನಾಶಗೊಂಡಿತ್ತು.
ನಾಶಗೊಂಡಾದ ಮೇಲೆ ಮತ್ತೊಂದು ಏನು ಕುರು ಇದು ಉಟ್ಕೊಳ್ತೈತಲ್ಲ, ಅದು ನಿಜವಾದ ಕುರು ಮನೆತನ ಅಂತೇಳಿ ಇಲ್ಲಿ ರಾಜ ಮನೆತನ ಆಗುತ್ತೆ ಅಂತಂದೇಳಿ ಒಂದು ಅನುಮಾನ ಇದೆ ಅಂತಂದು. ಅದ್ರ ಜೊತೆಗೆ ಅದೇ ಸಮಕಾಲೀನ ಅವಧಿಯ ಮಿಥಿಲ ಇರ್ಬೋದು, ಮತ್ತೆ ವಿದೇಯ ರಾಜ ಇರ್ಬೋದು. ವಿದೇಯ ರಾಜ ಮಿಥಿಲ ಅದರ ರಾಜಧಾನಿಯಾಗಿತ್ತು. ಜನಕ ರಾಜ ಒಂದು ಅದರ ರಾಜನಾಗಿದ್ದ, ಪ್ರಸಿದ್ಧ ರಾಜನಾಗಿದ್ದ ಅಂತೇಳಿ ಹೇಳ್ಬೋದು. ಆಮೇಲೆ ಕಾಶಿ ಇರ್ಬೋದು, ಕೋಸಲ ಇರ್ಬೋದು. ಕೋಸಲ ಇದು ಪ್ರಸಿದ್ಧ ಮಹೇಂದ್ರನ ಒಂದು ಇದಾಗಿರ್ತೈತಿ ಅಂತೇಳಿ. ಆಮೇಲೆ ಆ ಸಂದರ್ಭದಲ್ಲಿ ಬೆಳೆದು ಬಂದಂತ ನಗರಗಳಲ್ಲಿ ಸಾಕೇತ ಇರ್ಬೋದು, ಅಯೋಧ್ಯೆ ಇರ್ಬೋದು, ಶ್ರಾವಸ್ತಿ ಇರ್ಬೋದು, ಕಾಶಿ ಇರ್ಬೋದು. ಕಾಶಿ ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಕೋಸಲದ ಒಂದು ಅಧೀನಕ್ಕೆ ಬರ್ತೈತಿ ಮತ್ತು ಅದ್ರದ್ದು ಇದು ಆಗಿರ್ತ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಪಾಂಚಾಲ ಇರ್ಬೋದು. ಪಾಂಚಾಲ ರಾಜ ಈಗಿನ ಅದು ಉತ್ತರ ಪ್ರದೇಶದ ನಾವು ಮುಂದೆ ಮಹಾಜನಪದಗಳು ಹೇಳ್ಬೇಕಾದ್ರೆ ಹೇಳೋಣ, ಅವೆಲ್ಲವೂ ಬರ್ತವೆ ಅಂತಂದು. ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಮಗಧ ಐತಲ್ಲ, ಇದು ಗಂಗಾ ನದಿಯ ಒಂದು ಬಲಭಾಗಕ್ಕೆ ಈಗಿನ ಬಿಹಾರದಲ್ಲಿ ಬರ್ತೈತಿ ಮಗಧ. ಮುಂದೆ ಅದು ಮಗಧ ಎಲ್ಲಾ ಸಣ್ಣ ಪುಟ್ಟ ರಾಜ್ಯಗಳನ್ನು ನುಂಗಿ ಮಹಾ ಜನಪದ ಆಗಿ ಅಸ್ತಿತ್ವಕ್ಕೆ ಬರ್ತೈತಿ ಅಂತ ಹೇಳಿ ಹೇಳ್ಬೋದು. ಹಾಗಾಗಿ ಉತ್ತರ ವೇದಗಳ ಕಾಲದಲ್ಲಿ ಬಂದಂತ ರಾಜ ಮನೆತನಗಳಲ್ಲಿ ಪ್ರಮುಖವಾಗಿ ಮಗಧ ಕೂಡ ಒಂದಾಗಿತ್ತು ಅಂತೇಳಿ ಹೇಳ್ಬೋದು. ಮತ್ತೆ ಅದರ ರಾಜಧಾನಿ ನಿಮಗೆ ಗೊತ್ತಿದ್ದಂಗ ಪಾಟಲಿಪುತ್ರ ಆಗಿತ್ತು ನಂತರದಲ್ಲಿ ಅಂತಂದು. ಮತ್ತೆ ಅದ್ರ ಜೊತೆಗೆ ಬನಾರಸ್ ರಾಜಧಾನಿ ಆಗಿದ್ದಂತ ಕಾಶಿ ಇತ್ತು. ಇದರಂತೆ ಬೇರೆ ಬೇರೆ ರಾಜಮನೆತನಗಳು ಆ ಸಂದರ್ಭದಲ್ಲಿ ಅಸ್ತಿತ್ವಕ್ಕೆ ಬರ್ತವೆ ಅಂತೇಳಿ ಹೇಳ್ಬೋದು. ಇನ್ನ ಈ ಉತ್ತರ ವೇದಗಳ ಕಾಲದ ನಾಗರಿಕತೆಯ ಪ್ರಮುಖ ಸ್ಥಿತಿಗತಿಗಳನ್ನ ನೋಡೋದಾದ್ರೆ, ರಾಜಕೀಯ ಸ್ಥಿತಿಗತಿ, ಸಾಮಾಜಿಕ ಸ್ಥಿತಿಗತಿ, ಧಾರ್ಮಿಕ ಸ್ಥಿತಿಗತಿ ಹೇಗಿತ್ತು ಇವ್ರದು ಅಂತೇಳಿ ನೋಡೋದಾದ್ರೆ, ಇಲ್ಲಿ ವಿಶೇಷವಾಗಿ ರಾಜಕೀಯ ಸ್ಥಿತಿಗತಿ. ಇಲ್ಲಿ ನಾವು ಋಗ್ವೇದ ಕಾಲದಲ್ಲಿ ಬುಡಕಟ್ಟು ರಾಜ್ಯ ವ್ಯವಸ್ಥೆಯನ್ನು ನೋಡ್ತೀವಿ, ಮತ್ತೆ ಅಲ್ಲಿ ರಾಜಪ್ರಭುತ್ವನೇ ಇತ್ತು. ಇಲ್ಲಿ ವಿಶೇಷವಾಗಿ ಇಲ್ಲಿ ಕೂಡ ರಾಜಪ್ರಭುತ್ವ ಇರುತ್ತೆ. ಎರಡು ಸಾಮ್ಯತೆ ಒಂದೇ ಇರ್ತವೆ. ರಾಜ ಪ್ರಬಲವಾಗಿರ್ತಾನೆ, ಇಲ್ಲಿ ಕೂಡ ರಾಜಪ್ರಭುತ್ವ ಮುಂದುವರಿತೈತಿ, ವಂಶ ಪಾರಂಪರ್ಯದಲ್ಲೇನೆ ರಾಜಪ್ರಭುತ್ವ ಇರ್ತೈತಿ ಅಂತೇಳಿ. ಇಲ್ಲಿ ಇನ್ನೊಂದು ಏನಪ್ಪಾ ಅಂದ್ರ ವಿಶಾಲವಾದಂತ ಮತ್ತು ಪ್ರಾದೇಶಿಕವಾದಂತ ರಾಜ್ಯಗಳು ಸ್ಥಾಪನೆ ಆಗ್ತವೆ ಅಂತೇಳಿ. ಅಲ್ಲಿ ಬರೀ ಬುಡಕಟ್ಟು ರಾಜ್ಯಗಳಿದ್ವು. ಬುಡಕಟ್ಟು ರಾಜ್ಯಗಳಿಗೆ ಜನಪದರನ್ನ ನೇಮಿಸ್ತಾ ಇತ್ತು, ಅಲ್ಲಿ ವಿಂಗಡಣೆ ಮಾಡ್ಕೊಂಡಿದ್ರು, ವಿಕೇಂದ್ರೀಕರಣ ಇತ್ತು, ಮೇಲೆ ರಾಜನಿರ್ತಾ ಇದ್ದ. ಇಲ್ಲಿ ಆಗಲ್ಲ, ಪ್ರಾದೇಶಿಕವಾರು ವಿಶಾಲವಾದಂತ ರಾಜ್ಯಗಳು ಉದಯ ಆಗ್ತವೆ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಏನ್ ಹಿಂದಕ್ಕ ಭರತರು ಪುರುಗಳಂತ ಇದ್ರಲ್ಲ, ಅವ್ರೆಲ್ಲರೂ ಒಂದಾಗ್ತಾರೆ ಅಂತೇಳಿ ಹೇಳ್ಬೋದು. ಮತ್ತೆ ಇಲ್ಲಿ ಕ್ಷತ್ರಿಯ ಎಂಬ ಏನು ಈ ರಾಜ ಮನೆತನಗಳು ಕ್ಷಾತ್ರ ಅಥವಾ ಕ್ಷತ್ರಿಯ ಎಂಬ ಶಕ್ತಿಯುತ ಮನೆತನಗಳು ಹುಟ್ಕೊಳ್ತವೆ ಅಂತಂದು ಹೇಳ್ಬೋದು. ಜೊತೆಗೆ ಇವನಿಗೆ ಅಧಿಕಾರ ಎಲ್ಲವೂ ಹೆಚ್ಚಾಗ್ತವೆ ಈ ಸಂದರ್ಭದಲ್ಲಿ. ಇವನ ಅಧಿಕಾರಕ್ಕೆ ಮಿತಿನೇ ಇರ್ತಾ ಇರ್ಲಿಲ್ಲ. ಮತ್ತೆ ಇವನನ್ನ ಈ ಪುರೋಹಿತರು, ಬ್ರಾಹ್ಮಣರು ದೈವತ್ವಕ್ಕೆ ಏರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ, ಅವರಿಗೆ ಯುದ್ಧದ ಕೌಶಲ್ಯಗಳನ್ನ ಕಲಿಸಿ ಅಂತ ಹೇಳಿ ಹೇಳ್ಬೋದು. ಮತ್ತೆ ಇವನು ದೈವಿಕ ಮೂಲ ಸಿದ್ಧಾಂತ ಅಂದ್ರೆ ದೇವರಿಗೆ ರಾಜನನ್ನ ದೈವಾಂಶ ಸಂಭೂತ ಅಥವಾ ದೇವರಿಗೆ ಹೋಲಿಸ್ತಕ್ಕಂಥದ್ದು ಬರ್ತೈತಿ. ಮತ್ತೆ ಇವನು ದಿಗ್ವಿಜಯಗಳನ್ನು ಮಾಡ್ತಕ್ಕಂಥದ್ದು, ಸಣ್ಣ ಸಣ್ಣ ರಾಜ್ಯಗಳನ್ನ ಗೆಲ್ತಕ್ಕಂಥದ್ದು, ಸಣ್ಣ ಸಣ್ಣ ರಾಜ್ಯಗಳನ್ನ ಗೆಲ್ತಕ್ಕಂಥದ್ದು ಮಾಡಿಕೊಂಡು ಇವನು ಸಾಮ್ರಾಟನಾಗ್ತಾನೆ ಅಂತೇಳಿ ಹೇಳ್ಬೋದು. ಅಂದ್ರೆ ಸಾಮ್ರಾಟ ಅಂದ್ರೆ ದಿಗ್ವಿಜಯಗಳನ್ನ ಮಾಡಿ ಯಾರು ರಾಜ್ಯಗಳನ್ನು ಗೆಲ್ತಾರೋ ಅವ್ರನ್ನ ಸಾಮ್ರಾಟ ಅಂತೇಳಿ ಕರಿತಾ ಇದ್ರು. ಹಾಗಾಗಿ ಇವ್ರನ್ನ ಏಕರಾಟ್, ಸ್ವರಾಟ್, ವಿರಾಟ್, ಆದಿರಾಜ, ರಾಜಾದಿರಾಜ, ಮಹಾರಾಜ, ಸಾರ್ವಭೌಮ ಎಂಬ ಬಿರುದುಗಳಿಂದ ಕರಿತಾ ಇದ್ರು ಅಂತೇಳಿ ಹೇಳ್ಬೋದು. ಆಮೇಲೆ ಇವರು ಅಶ್ವಮೇಧ ಯಾಗ, ರಾಜಸೂಯ ಯಾಗ, ವಾಜಪೇಯ ಯಾಗಗಳನ್ನ ಆಚರಣೆ ಮಾಡ್ತಾ ಇದ್ರು ಅಂತೇಳಿ. ಈ ಅಶ್ವಮೇಧ ಯಾಗದಲ್ಲಿ ವಿಶೇಷವಾಗಿ ಕುದುರೆಯನ್ನ ಬಲೆ ಕೊಡ್ತಾ ಇದ್ರು. ಆಮೇಲೆ ಕುದುರೆಯನ್ನ ಬಿಡ್ತಕ್ಕಂಥದ್ದು ನಿಮಗೆಲ್ಲರಿಗೆ ಗೊತ್ತಿದೆ. ಕುದುರೆಯನ್ನ ಪೂಜೆ ಮಾಡಿ
ಹಾಗೆ ಬಿಟ್ಬಿಡ್ತಕ್ಕಂಥದ್ದು. ಯಾರು ಕುದುರೆಯನ್ನು ಹಿಡಿದು ಕಟ್ತಾ ಇದ್ರು ಅವರು ಆ ರಾಜನ ವಿರುದ್ಧ ಯುದ್ಧಕ್ಕೆ ಬರ್ಬೇಕಾಗಿತ್ತು. ಇಲ್ಲ ಕುದುರೆಗೆ ಯಾರು ಮಾನ್ಯತೆ ನೀಡಿ ಹಾಗೆ ಬಿಡ್ತಾ ಇದ್ರು ಅವರು ಸಾಮಂತಿಕೆಯನ್ನು ಒಪ್ಪಿಕೊಂಡ ಹಾಗೆ ಅಂತಂದೇಳಿ. ಆಮೇಲೆ ರಾಜಸೂಯ ಯಾಗವನ್ನು ಮಾಡ್ತಾ ಇದ್ರು. ರಾಜಸೂಯ ಯಾಗವನ್ನ ರಾಜ್ಯದ ಪ್ರತಿಷ್ಠಾನಕ್ಕಾಗಿ ಮತ್ತು ರಾಜನ ಒಂದು ಏಳಿಗೆಗಾಗಿ, ರಾಜ್ಯದ ಏಳಿಗೆಗಾಗಿ ಈ ಒಂದು ಯಾಗವನ್ನು ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಅದ್ರ ಜೊತೆಗೆ ವಾಜಪೇಯಿ ಯಾಗವನ್ನು ಕೂಡ ಶಕ್ತಿಗಾಗಿ ಇವರು ಮಾಡ್ತಾ ಇದ್ರು. ಒಟ್ಟು ಈ 4 ಯಾಗಗಳನ್ನ ನಾವು ನೋಡ್ತೀವಿ: ಅಶ್ವಮೇಧ ಯಾಗ, ರಾಜಸೂಯ ಯಾಗ, ವಾಜಪೇಯಿ ಯಾಗ ಮತ್ತು ಪುತ್ರ ಕಾಮೇಷ್ಟಿ ಯಾಗ ಅಂತೇಳಿ ಒಟ್ಟು 4 ಯಾಗಗಳನ್ನ ನಾವು ನೋಡ್ತೀವಿ. ಪುತ್ರ ಕಾಮೇಷ್ಟಿ ಯಾಗವನ್ನ ಸಂತತಿಗಾಗಿ ಅವರು ಮಾಡ್ಕೊಳ್ತಾ ಇದ್ರು ಅಂತೇಳಿ ಹೇಳ್ಬೋದು. ಪುತ್ರ ಕಾಮೇಷ್ಟಿ ಯಾಗ ನಾವು ರಾಮಾಯಣದ ಏನು ದಶರಥನು ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿದ ಅಂತೇಳಿ ನಾವು ಉಲ್ಲೇಖವನ್ನು ನೋಡ್ತೀವಲ್ಲ. ಒಟ್ಟು 4 ಯಾಗಗಳು ಇದ್ದು ಅದರಲ್ಲಿ 3 ಸಾಮ್ರಾಜ್ಯಕ್ಕೆ ಸೀಮಿತವಾದ್ರೆ 1 ಸಂತತಿಗೆ ಸೀಮಿತ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಅರಸರು ವಿಶೇಷವಾಗಿ ಎಲ್ಲ ಯಾಗಗಳನ್ನ ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ರಾಜನನ್ನ ಯಾವುದಕ್ಕೆ ಹೋಲಿಸಿದ್ರಪ್ಪ ಅಂತಂದ್ರೆ ದೈವಾಂಶ ಸಂಭೂತನಿಗೆ ಹೋಲಿಸಿದ್ರು. ಮತ್ತು ಇದು ಏನಾಗಿತ್ತು, ವಂಶ ಪಾರಂಪರ್ಯವಾಗಿತ್ತು ಅಂತೇಳಿ ಹೇಳ್ಬೋದು. ಸಣ್ಣ ಸಣ್ಣ ರಾಜ್ಯಗಳನ್ನ ಪ್ರಬಲವಾದಂತ ರಾಜ್ಯ ಏನ್ ಮಾಡ್ತಾ ಇತ್ತು, ವಿಲೀನಗೊಳಿಸ್ಕೊಳ್ತಾ ಇತ್ತು ಅಂತೇಳಿ ಹೇಳ್ಬೋದು. ಮತ್ತ ರಾಜನ ಅಧಿಕಾರಕ್ಕೆ ಲಿಮಿಟೇಷನ್ಸ್ ಇರ್ಲಿಲ್ಲ, ಹತೋಟಿ ಇರ್ಲಿಲ್ಲ. ಅವನು ತುಂಬಾ ಏನಾಗಿದ್ದ, ಪ್ರಬಲನಾಗಿದ್ದ ಅಂತೇಳಿ ಹೇಳ್ಬೋದು. ಮತ್ತೆ ಇಲ್ಲಿ ನಾವು ಋಗ್ವೇದ ಕಾಲದಲ್ಲಿ ಸಭಾ ಮತ್ತು ಸಮಿತಿ ವಿಧಾತ್ ಅಂತ ಏನ್ ನೋಡ್ತಿದ್ವಲ್ಲ, ಅವುಗಳ ಒಂದು ಅಸ್ತಿತ್ವ ಇಲ್ಲಿ ಇರ್ಲಿಲ್ಲ. ಅಲ್ಲಿ ರಾಜಪ್ರಭುತ್ವ ಇದ್ರೂ ಕೂಡ ಋಗ್ವೇದ ಕಾಲಾವಧಿಯಲ್ಲಿ ಜನರ ಭಾಗವಹಿಸುವಿಕೆ ಇತ್ತು. ಸಮಿತಿಗಳಿದ್ವು, ಸಭಾಗಳಿದ್ವು, ಅದರಲ್ಲಿ ಎಲ್ಲರೂ ಭಾಗವಹಿಸ್ತಾ ಇದ್ರು, ಚರ್ಚೆ ಮಾಡ್ತಾ ಇದ್ರು. ಬಟ್ ಉತ್ತರ ವೇದಗಳ ಕಾಲದಲ್ಲಿ ಆ ರೀತಿ ಆದಂತ ವ್ಯವಸ್ಥೆ ಇರ್ಲಿಲ್ಲ. ರಾಜನಿಗೆ ಸಲಹೆ ಕೊಡ್ಲಿಕ್ಕಾಗಿ ತನಗೆ ಬೇಕಾದಂತವ್ರನ್ನ ಮಾತ್ರ ಅವನು ಆಸ್ಥಾನದಲ್ಲಿ ಇಟ್ಕೊಳ್ತಾ ಇದ್ದ. ಎಲ್ಲರಿಗೆ ಭಾಗವಹಿಸ್ಲಿಕ್ಕೆ ಅವಕಾಶ ಇರ್ಲಿಲ್ಲ. ಮೇಲ್ವರ್ಗದವರಿಗೆ ಮಾತ್ರ ಇಲ್ಲಿ ಅವಕಾಶಗಳಿದ್ವು. ಹಾಗಾಗಿ ಇಲ್ಲಿ ವರ್ಣ ವ್ಯವಸ್ಥೆ ಹುಟ್ಕೊಳ್ತು ಅಂತೇಳಿ ಹೇಳ್ಬೋದು. ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರ ಇಲ್ಲಿ ರಾಜನನ್ನ ಸೃಷ್ಟಿಕರ್ತ ಆದಂತ ಪ್ರಜಾಪತಿಯೇ ಮಾಡಿದ್ದಾನೆ ಅನ್ನೋ ಒಂದು ಕಲ್ಪನೆಗಳು ಹುಟ್ಕೊಳ್ತವೆ. ಹಾಗಾಗಿ ರಾಜನಾದಂತ ಏನು ಕ್ಷತ್ರಿಯ ವಂಶಕ್ಕೆ ಸೇರಿದಂತ ರಾಜರಿಗೂ ಮತ್ತು ಅಕ್ಷರವನ್ನ ಕಲಿಸ್ತಾ ಇದ್ದಂತ ಬ್ರಾಹ್ಮಣರ ನಡುವೆ ಏನಾಗತ್ತಪ್ಪ ಅಂದ್ರ ತಿಕ್ಕಾಟಗಳು ಪ್ರಾರಂಭವಾಗ್ತದೆ ಅಂತೇಳಿ ಹೇಳ್ಬೋದು. ಮತ್ತೆ ಹಾಗಾಗಿ ಇಲ್ಲಿ ಪ್ರಾಬಲ್ಯ ಹೆಚ್ಚಾದಂಗೆಲ್ಲ ಏನಾಯ್ತಪ್ಪ ಅಂದ್ರ ಈಗ ರಾಜನನ್ನ ದೈವತ್ವಕ್ಕೆ ಏರಿಸ್ತವ್ರು ಯಾರು? ಪುರೋಹಿತರು ಯಾರಾಗಿದ್ರು? ಬ್ರಾಹ್ಮಣರಾಗಿದ್ರು. ಹಾಗಾಗಿ ಕ್ಷತ್ರಿಯರು ಕೂಡ ಏನ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ತಮ್ಮ ಅಧಿಕಾರಕ್ಕೋಸ್ಕರ ಅಥವಾ ತಮ್ಮ ಅಸ್ತಿತ್ವಕ್ಕೋಸ್ಕರ ಬ್ರಾಹ್ಮಣರನ್ನ ಮೇಲ್ಮಟ್ಟದಲ್ಲೇ ಇಡ್ತಾರೆ, ಪುರೋಹಿತರನ್ನ ಮೇಲ್ಮಟ್ಟದಲ್ಲೇ ಇಟ್ಟು ಅವರಿಗೆ ಗುರುವಿನ ಸ್ಥಾನವನ್ನು ಕೊಡ್ತಾರೆ. ಇವರು ಅಧಿಕಾರಶಾಹಿಗಳಾಗ್ತಾರೆ. ಹಾಗಾಗಿ ಕೆಳಗಿದ್ದಂತ 2 ಏನು ಇದು ವೈಶ್ಯರು ಮತ್ತು ಶೂದ್ರರು ಏನಾದ್ರಪ್ಪ ಅಂದ್ರ ತಳವರ್ಗಕ್ಕೆ ತಳ್ಳಲ್ಪಟ್ರು ಅಂತೇಳಿ. ಇಲ್ಲಿ ವೈಶ್ಯರು ಏನಾಗ್ತಾರೆ, ವ್ಯಾಪಾರ ವಹಿವಾಟಿನಲ್ಲಿ ಮುಂದುವರಿದರೆ, ಶೂದ್ರರು ಯಾವುದೇ ರೀತಿಯ ಅಧಿಕಾರ ಇರ್ಲಾರ್ದಂಗ ಮುಂದುವರಿತಾರೆ ಅಂತ ಹೇಳ್ಬೋದು. ಹಾಗಾಗಿ ಉತ್ತರ ವೇದಗಳ ಕಾಲದಲ್ಲಿ ವರ್ಣ ವ್ಯವಸ್ಥೆ ಪ್ರಾಬಲ್ಯವನ್ನು ಪಡಿತಾ ಹೋಯಿತು ಅಂತೇಳಿ ಹೇಳ್ಬೋದು. ಹಾಗಾಗಿ ಇಲ್ಲಿ ಕ್ಷತ್ರಿಯರು ಮತ್ತು ಬ್ರಾಹ್ಮಣರ ತಿಕ್ಕಾಟದ ನಂತರ ಬ್ರಾಹ್ಮಣರು ಯಜ್ಞ ಯಾಗಾದಿಗಳನ್ನ ನೆರವೇರಿಸುವುದಕ್ಕಾಗಿ, ಶಿಕ್ಷಣ ಕೊಡುವುದಕ್ಕಾಗಿ ಅವ್ರು ಏನಾದ್ರಪ್ಪ ಅನ್ನಂದ್ರ ಪ್ರಬಲವಾದ್ರು. ಅವರಿಗೆ ಈ ಅರಸರು, ಕ್ಷತ್ರಿಯ ಅರಸರು ಏನ್ ಮಾಡಿದ್ರಪ್ಪ ಅನ್ನಂದ್ರ ದಾನ ದತ್ತಿಗಳನ್ನ, ಇನಾಮುಗಳನ್ನ ಕೊಟ್ಟು ತಮ್ಮ ಸಾಮ್ರಾಜ್ಯದಲ್ಲಿ ಅವ್ರನ್ನ ಮೇಲ್ಮಟ್ಟದಲ್ಲಿ ಇಟ್ಟರು ಅಂತೇಳಿ ಹೇಳ್ಬೋದು. ಹಾಗಾಗಿ ಬ್ರಾಹ್ಮಣರು ಈ ಒಂದು ಏನು ವರ್ಣ ವ್ಯವಸ್ಥೆಯಲ್ಲಿ ಮೇಲ್ಮಟ್ಟದ ಸ್ಥಾನವನ್ನ, ಉನ್ನತ ಸ್ಥಾನವನ್ನ ಪಡೆದುಕೊಂಡ್ರು ಅಂತೇಳಿ ಹೇಳ್ಬೋದು. ಮತ್ತೆ ಈ ಬ್ರಾಹ್ಮಣರು ತಮ್ಮ ಆಶ್ರಯಕ್ಕಾಗಿ ಏನ್ ಮಾಡಿದ್ರಪ್ಪ ಅಂದ್ರೆ ಕ್ಷತ್ರಿಯರ ಒಂದು ಬಳಿನೇ ಉಳ್ಕೊಳ್ತಾರೆ. ಕ್ಷತ್ರಿಯರು ಅವರಿಗೆ ತಮ್ಮ ಮಕ್ಕಳಿಗೆ ವಿದ್ಯೆ ಇನ್ನಿತರ ಕೊಡಿಸುವುದಕ್ಕಾಗಿ ಅವರಿಗೆ ಸಾಕಷ್ಟು ಸೌಲಭ್ಯಗಳನ್ನ ಕೊಟ್ರು ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ವಶಿಷ್ಠ, ವಿಶ್ವಾಮಿತ್ರ, ಯಾಜ್ಞವಲ್ಕ ಮಹರ್ಷಿಗಳು ಈ ಒಂದು ಸಂದರ್ಭದಲ್ಲಿ ರಾಜ ಪುರೋಹಿತರಾಗಿದ್ರು ಅಂತೇಳಿ ಹೇಳ್ಬೋದು. ಈಗ ನಾವು
ರಾಮಾಯಣ ಕಾಲದಲ್ಲಿ ವಶಿಷ್ಠ ಇರ್ತಾನೆ, ವಿಶ್ವಾಮಿತ್ರ ಇರ್ತಾನೆ, ಆಮೇಲೆ ಈಗ ವಾಲ್ಮೀಕಿ ಇರ್ತಾರೆ. ವಾಲ್ಮೀಕಿ ರಾಮಾಯಣ ಕಾಲದಲ್ಲಿ ಇದ್ದಂತ ಒಬ್ಬ ಪ್ರಸಿದ್ಧ ಋಷಿ, ಅವನು ಬೇಡನಾಗಿದ್ದಂತವನು ಋಷಿಯಾಗಿ ಬದಲಾವಣೆ ಆಗ್ತಾನೆ ಅನ್ನೋದು ಈ ರೀತಿ ಬರ್ತವೆ ಅಂತಂದೇಳಿ. ಮತ್ತೆ ಇಲ್ಲಿ ಏನು ರಾಜನ ಕೆಲಸಗಳೇನಾಗಿದ್ವಪ್ಪ ಅನ್ನಂದ್ರ ಅವನು ಪ್ರಜೆಗಳ ಕಲ್ಯಾಣವನ್ನ ಮಾಡ್ಬೇಕಾಗಿತ್ತು. ಮತ್ತ ವಿಶೇಷವಾಗಿ ತನ್ನ ಏನು ಧರ್ಮ ಏನ್ ಹೇಳ್ತಾ ಇತ್ತು, ಆ ಸಂಪ್ರದಾಯಗಳು ಏನಿದ್ವು ಅವುಗಳನ್ನ ಅವನು ಉಳಿಸ್ಬೇಕಾಗಿತ್ತು, ಅವುಗಳನ್ನ ರಕ್ಷಣೆ ಮಾಡ್ಕೊಂಡವ ಬರ್ಬೇಕಾಗಿತ್ತು ಅಂತೇಳಿ ಹೇಳ್ತಾರೆ. ಜೊತೆಗೆ ಆಸ್ತಿ ಪಾಸ್ತಿ ರಕ್ಷಣೆ ಮಾಡ್ತಕ್ಕಂಥದ್ದು, ನ್ಯಾಯದಾನ ಮಾಡ್ತಕ್ಕಂಥದ್ದು, ಮತ್ತೆ ಇನ್ನೊಂದು ಏನಪ್ಪಾ ಅನ್ನಂದ್ರ ರಾಜ್ಯವನ್ನ ತನ್ನ ಮುಂದಿನ ಪೀಳಿಗೆಗೆ ಉಳಿಸಿಕೊಡ್ತಕ್ಕಂಥದ್ದು, ಇದನ್ನ ಮಾಡ್ತಾ ಇದ್ದ ರಾಜನಾದವನು ಅಂತೇಳಿ ಹೇಳ್ಬೋದು. ಪ್ರಜೆಗಳ ಕಲ್ಯಾಣಕ್ಕಾಗಿ ಅವನು ದೀಕ್ಷೆಯನ್ನ ತೆಗೆದುಕೊಳ್ತಾ ಇದ್ದ ಅಂತ ಹೇಳ್ಬೋದು. ಮತ್ತೆ ರಾಜ ಜನರಿಂದ ಭಾಗ, ಬಲಿ ಮತ್ತು ಶುಲ್ಕ ಎಂಬ ತೆರಿಗೆಯನ್ನು ಪಡಿತಾ ಇದ್ದ ಅಂತ ಹೇಳ್ತಾರೆ. ಏನು ರಾಜ್ಯಕ್ಕೆ ಏನೇನ್ ಬರ್ತಾ ಇತ್ತಪ್ಪ ಅನ್ನಂದ್ರ ಭಾಗ, ಬಲಿ ಮತ್ತು ಶುಲ್ಕ ಎಂಬ ತೆರಿಗೆ ಬರ್ತಾ ಇತ್ತು ಅಂತೇಳಿ ಹೇಳ್ಬೋದು. ಮತ್ತೆ ಇಲ್ಲಿ ಗೋಬ್ರಾಹ್ಮಣರ ರಕ್ಷಣೆ ಕೂಡ ಅವನು ಮಾಡ್ತಾ ಇದ್ದ, ಹಸುವಿನ ರಕ್ಷಣೆಯನ್ನು ಕೂಡ ಮಾಡ್ತಾ ಇದ್ದ, ಬ್ರಾಹ್ಮಣರ ರಕ್ಷಣೆಯನ್ನು ಕೂಡ ಮಾಡ್ತಾ ಇದ್ದ ಅಂತೇಳಿ ಹೇಳ್ಬೋದು. ಮತ್ತೆ ಇಲ್ಲಿ ನ್ಯಾಯ ಅಂದ್ರ ರಾಜನೇ ವರಿಷ್ಠನಾಗಿದ್ದ, ಮುಖ್ಯಸ್ಥನಾಗಿದ್ದ. ಧರ್ಮದ ಅನುಸಾರ ಅವನೇನ್ ಮಾಡ್ಬೇಕಿತ್ತು, ನ್ಯಾಯವನ್ನ ನೀಡ್ಬೇಕಿತ್ತು ಅಂತೇಳಿ ಹೇಳ್ಬೋದು. ಆಮೇಲೆ ಇನ್ನೊಂದೇನಪ್ಪಾ ಅನ್ನಂದ್ರ ಇಲ್ಲಿ ಅಪರಾಧಿಗಳ ಒಂದು ಇದ್ರಲ್ಲ, ಅಪರಾಧಗಳನ್ನ ಕಡಿಮೆ ಮಾಡ್ಲಿಕ್ಕಾಗಿ ಅಥವಾ ಅಪರಾಧಗಳನ್ನ ಅಂದ್ರೆ ಸ್ಥಳೀಯ ಅಪರಾಧಗಳಿರ್ಬೋದು, ಮತ್ತೆ ಬ್ರಾಹ್ಮಣರ ಮೇಲೆ ಆಗ್ತಕ್ಕಂಥ ಏನಾದ್ರೂ ಈ ಅಪರಾಧಗಳಿರ್ಬೋದು, ಅವನ್ನ ಕಂಟ್ರೋಲ್ ಮಾಡ್ಲಿಕ್ಕಾಗಿ ಅರಸನು ಕ್ರಮವನ್ನು ವಹಿಸ್ತಾ ಇದ್ದ ಅಂತೇಳಿ ಹೇಳ್ಬೋದು. ಆಮೇಲೆ ಇವನಿಗೆ ಕೂಡ ಮಂತ್ರಿ ಪರಿಷತ್ ಇತ್ತು, ರಾಜನಿಗೆ ಸಹಾಯ ಮಾಡ್ಲಿಕ್ಕೆ, ಸಲಹೆ ನೀಡ್ಲಿಕ್ಕೆ. 8 ಮಂತ್ರಿ ಪರಿಷತ್ತುಗಳನ್ನು ನಾವು ನೋಡ್ತೀವಿ ಅಂತೇಳಿ ಹೇಳ್ಬೋದು. ಅವರಲ್ಲಿ ಪುರೋಹಿತರು, ಸೇನಾನಿಗಳು, ಸೂತರು, ಆಮೇಲೆ ಖಜಾಂಚಿ, ಭಾಗದೂಗ ಅಂದ್ರೆ ತೆರಿಗೆಯನ್ನು ಸಂಗ್ರಹ ಮಾಡ್ತಕ್ಕಂಥವನು. ಖಜಾಂಚಿ ಅಂದ್ರೆ ಸಂಘಹಿತ್ರಿ, ಖಜಾಂಚಿ ಅಂದ್ರೆ ಎಲ್ಲವನ್ನ ನೋಡ್ಕೊಳ್ತಾ ಇರ್ತಾನೆ, ಹಣಕಾಸಿಂದ ಎಲ್ಲವನ್ನ. ಅದ್ರ ಜೊತೆಗೆ ರಾಜಸಾರಥಿಯಾಗಿ ಸೂತ ಇರ್ತಾನೆ, ಕ್ಷತ್ರಿಯಾಗಿ ಅರಮನೆಯ ಪಾರುಪತ್ಯವನ್ನು ನೋಡ್ಕೊಳ್ಳೋವಿರ್ತಾನೆ. ಆಮೇಲೆ ಇಲ್ಲಿ ಲೆಕ್ಕಿಗ ಇರ್ತಾನೆ, ಪಾಲಗಾರ ಇರ್ತಾನೆ. ಪಾಲಗಾರ ಅಂದ್ರೆ ಸುದ್ದಿಗಳನ್ನ ರವಾನೆ ಮಾಡ್ತಕ್ಕಂಥವನು. ಆಮೇಲೆ ಪುರೋಹಿತ ಯಾರಪ್ಪ ವಿಶೇಷವಾಗಿ ಅಂದ್ರೆ ರಾಜಗುರು ಆಗಿರ್ತಾನೆ. ಮತ್ತೆ ಸೇನಾನಿ ಅಂದ್ರೆ ದಂಡನಾಯಕನಾಗಿರ್ತಾನೆ. ಇದರಂತೆ ಒಟ್ಟು 8 ರೀತಿಯ ಮಂತ್ರಿಗಳ ಪರಿಷತ್ತನ್ನ ಉತ್ತರ ವೇದಗಳ ಕಾಲದ ರಾಜ ಹೊಂದಿದ್ದ ಅಂತೇಳಿ. ಉತ್ತರ ವೇದಗಳ ಕಾಲದ ರಾಜ ಪಡಿತಕ್ಕಂಥ ತೆರಿಗೆ ಏನಂತ ಕರಿತೀವಿ ಅಂದ್ರ ಶುಲ್ಕ, ಭಾಗ, ಬಲಿ ಅಂತಂದೇಳಿ ನಾವು ಕರಿತೀವಿ ಅಂತೇಳಿ. ಮತ್ತೆ ಇವನು ಏನಪ್ಪಾ ಅನ್ನಂದ್ರ ಗ್ರಾಮೀಣನು ಇರ್ತಾನೆ. ಇಲ್ಲಿ ಗ್ರಾಮೀಣ ಇರ್ತಾನೆ, ಸ್ಥಳಪತಿ ಇರ್ತಾನೆ. ಸ್ಥಳಪತಿ ಏನಪ್ಪಾ ಅನ್ನಂದ್ರ ಈ ಗ್ರಾಮದ ಒಂದು ಇದನ್ನ ನೋಡ್ಕೊಳ್ತಕ್ಕಂಥವ್ನು. ಆಮೇಲೆ ಶತಪತಿ ಇರ್ತಾನೆ. ಶತಪತಿ ಅನ್ನಂದ್ರ 100 ಗ್ರಾಮಗಳ ಒಂದು ಅಧಿಕಾರವನ್ನು ನೋಡಿಕೊಳ್ತಕ್ಕಂಥವ್ನು ಶತಪತಿ ಇರ್ತಾನೆ. ಆಮೇಲೆ ಪಟ್ಟದ ರಾಣಿ ಇರ್ತಾಳೆ, ಆಕಿನ ಮಹಿಷಿ ಅಂತೇಳಿ ಕರೀತಾರೆ. ಈ ಒಂದು ಉಲ್ಲೇಖ ಋಗ್ವೇದದಲ್ಲಿ ಕೂಡ ಬಂದಿತ್ತು ಅಂತೇಳಿ. ಆಮೇಲೆ ಗೋವಿಕರ್ತ ಇರ್ತಾನೆ. ಗೋವಿಕರ್ತನ ಕೆಲಸ ಏನಪ್ಪಾ ಅನ್ನಂದ್ರ ಅರಣ್ಯಗಳ ರಕ್ಷಣೆ ಮಾಡ್ತಕ್ಕಂಥದ್ದು ಅಂತೇಳಿ. ಆಮೇಲೆ ಇಲ್ಲಿ ಇನ್ನೊಂದೇನಪ್ಪಾ ಅಂತಂದ್ರ ಗ್ರಾಮಗಳನ್ನ ನೋಡ್ಕೊಳ್ತಕ್ಕಂಥ ಗ್ರಾಮೀಣಿ ಕೂಡ ಇರ್ತಾನೆ ಅಂತಂದೇಳಿ. ಜೊತೆಗೆ ಉತ್ತರ ವೇದಗಳ ಕಾಲದಲ್ಲಿ ಯುದ್ಧ ತಂತ್ರಗಳಿಗೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಯುದ್ಧಗಳು ಜಾಸ್ತಿ ಆಗ್ತವೆ, ಅವರು ಯುದ್ಧ ಪ್ರಿಯರು ಕೂಡ ಆಗಿರ್ತಾರೆ. ಮತ್ತೆ ಇಲ್ಲಿ ಸ್ಥಳೀಯ ಅರಸರ ಒಂದು ಏನು ಪ್ರಾಬಲ್ಯ ಕೂಡ ಇರ್ತೈತಿ ಅಂತ ಏನ್ ಹೇಳಿದ್ವಲ್ಲ, ರಾಜ ಮನೆತನಗಳು ಹುಟ್ಕೊಳ್ತಾವ ಅಂತೇಳಿ. ಹಾಗಾಗಿ ಪ್ರತಿಯೊಂದು ರಾಜ ಮನೆತನಗಳು ಕೂಡ ಯುದ್ಧಕ್ಕೆ ಕಾದಾಡ್ತಾ ಇರ್ತಾರೆ ಅಂತೇಳಿ. ಅವರು ಕೂಡ ಪದಾತಿ ದಳ, ಅಶ್ವಪಡೆ, ರಥಪಡೆ, ಗಜಪಡೆಗಳನ್ನ ನೋಡಿರ್ಲಿ. ನಾವು ಋಗ್ವೇದ ಕಾಲದಲ್ಲಿ ಗಜಪಡೆಯ ಬಗ್ಗೆ ಅಷ್ಟು ಉಲ್ಲೇಖ ಇಲ್ಲ, ಆದ್ರೆ ಉತ್ತರ ವೇದಗಳ ಕಾಲದಲ್ಲಿ ನಾವು ಗಜಪಡೆಯನ್ನ ನೋಡ್ತೀವಿ ಅಂತೇಳಿ ಹೇಳ್ಬೋದು. ಹೀಗಾಗಿ ಅವರ ಒಂದು ಯುದ್ಧ ತಂತ್ರಗಳು ಮತ್ತು ಯುದ್ಧ ಕೌಶಲ್ಯಗಳು ಕೂಡ
ಅಸ್ತಿತ್ವಕ್ಕೆ ಬಂದವು ಮತ್ತು ಅವು ಅಭಿವೃದ್ಧಿಯನ್ನು ಕಂಡಿದ್ದು ಅಂತೇಳಿ ಹೇಳ್ಬೋದು. ಇಲ್ಲಿ ನಾವು ಈಗ ನಾವು ಪೌರಾಣಿಕವಾಗಿ ನೋಡೋದಾದ್ರೂ ಕೂಡ ಈ ಕಾಲಾವಧಿಯಲ್ಲಿ ಮಹಾಭಾರತ ಮತ್ತು ರಾಮಾಯಣದ ಯುದ್ಧಗಳಾಗ್ತವೆ. ಯುದ್ಧಗಳ ಕೌಶಲ್ಯದಿಂದಾಗಿನೇ ಕುರುಕ್ಷೇತ್ರ ಯುದ್ಧದಲ್ಲಿ ಯಾರು ಸಾಯ್ತಾರೆ, ಕೌರವರು ಸತ್ತು ಹೋಗ್ತಾರೆ. ಆಮೇಲೆ ಅಲ್ಲಿ ಬಳಕೆಯಾದಂತ ಪರಿಕರಗಳು ನೋಡ್ರಿ, ಬಾಣಗಳು, ಬತ್ತಳಿಕೆಗಳು, ಚಕ್ರಗಳು, ಮತ್ತೆ ಅಲ್ಲಿ ಕೃಷ್ಣನ ಅಸ್ತಿತ್ವ. ಮತ್ತೆ ಇಲ್ಲಿ ರಾಮಾಯಣ ಮಹಾಭಾರತದಲ್ಲಿ ಕೂಡ ರಾಮನ ಒಂದು ತಂತ್ರದಿಂದ ವಾಲಿ ಸತ್ತಿರ್ತಕ್ಕಂಥದ್ದು, ರಾವಣ ಸತ್ತಿರ್ತಕ್ಕಂಥದ್ದು ನಾವು ಪೌರಾಣಿಕವಾಗಿ ನೋಡೋದಾದ್ರೆ. ಇನ್ನ ಐತಿಹಾಸಿಕವಾಗಿ ನೋಡೋದಾದ್ರೆ ಈ ಒಂದು ಕಾಲಾವಧಿಯಲ್ಲಿ ಸಾಕಷ್ಟು ಯುದ್ಧಗಳು ಆದವು ಅಂತೇಳಿ ಹೇಳ್ತಾರೆ ಅಂತಂದು. ಇಷ್ಟು ಅವ್ರದ್ದು ಒಂದು ರಾಜಕೀಯ ಅಸ್ತಿತ್ವ ಆಗಿತ್ತು, ಉತ್ತರ ವೇದಗಳ ಕಾಲದ ಜನರ ಅಸ್ತಿತ್ವ ಆಗಿತ್ತು ಅಂತ ಹೇಳ್ಬೋದು. ಇಲ್ಲಿ ಕೂಡ ರಾಜಪ್ರಭುತ್ವ ಇತ್ತು, ವಂಶ ಪಾರಂಪರ್ಯವಾಗಿತ್ತು. ಒಟ್ಟು ಒಂದೇ ರಾಜಮನೆತನ ಇರ್ಲಿಲ್ಲ, ಬಹಳಷ್ಟು ರಾಜಮನೆತನಗಳು ಈ ಒಂದು ಸಂದರ್ಭದಲ್ಲಿ ಅಸ್ತಿತ್ವದಲ್ಲಿ ಇದ್ವು ಅಂತೇಳಿ ನಾವ್ ಹೇಳ್ಬೋದು. ಅಲ್ಲಿ ರಾಜ ಏನೇನ್ ಮಾಡ್ತಾ ಇದ್ದ, ಯಾಗಗಳನ್ನ ಮಾಡ್ತಾ ಇದ್ದ, ಅವನನ್ನ ಸಾಮ್ರಾಟ್ ಅಂತ ಕರಿತಾ ಇದ್ರು. ಆಮೇಲೆ ಸಣ್ಣ ಸಣ್ಣ ರಾಜ್ಯಗಳನ್ನ ವಶಪಡಿಸಿಕೊಳ್ತಾ ಇದ್ರು. ಹೀಗಾಗಿ ಈ ಒಂದು ಉತ್ತರ ವೇದಗಳ ಕಾಲದಲ್ಲಿ ಏನಾಗಿತ್ತಪ್ಪ ಅಂದ್ರೆ ರಾಜಕೀಯ ವ್ಯವಸ್ಥೆ ಈ ರೀತಿ ಇತ್ತು ಅಂತೇಳಿ ಹೇಳ್ಬೋದು. ಮತ್ತು 8 ಮಂದಿಯ ಮಂತ್ರಿಗಳನ್ನ ಒಳಗೊಂಡಂತ ಪರಿಷತ್ತು ಕೂಡ ಇತ್ತು ಇವರಲ್ಲಿ ಅಂತ ಹೇಳ್ಬೋದು. ಇನ್ನ ಉತ್ತರ ವೇದಗಳ ಕಾಲದ ಸಾಮಾಜಿಕ ಸ್ಥಿತಿಗತಿ ಹೇಗಿತ್ತು, ಇಲ್ಲಿ ವಿಶೇಷವಾಗಿ ಹೇಳೋದಾದ್ರ ವರ್ಣ ವ್ಯವಸ್ಥೆ. ಉತ್ತರ ವೇದಗಳ ಕಾಲದಲ್ಲಿ ಅಸ್ತಿತ್ವಕ್ಕೆ ಬಂದಂತ ವರ್ಣ ವ್ಯವಸ್ಥೆ ಇವರ ಒಂದು ಸಾಮಾಜಿಕ ಸ್ಥಿತಿಗತಿಯನ್ನ ನಮಗೆ ತಿಳಿಸ್ಕೊಡ್ತೈತಿ. ಇಲ್ಲಿ ಕುಟುಂಬವನ್ನು ನೋಡೋದಾದ್ರೆ ಪಿತೃಪ್ರಧಾನ ಒಂದು ವ್ಯವಸ್ಥೆ ಅಸ್ತಿತ್ವಕ್ಕೆ ಅಂದ್ರೆ ಋಗ್ವೇದ ಕಾಲದಲ್ಲಿನೇ ಆಲ್ರೆಡಿ ಪಿತೃಪ್ರಧಾನ ವ್ಯವಸ್ಥೆ ಇತ್ತು. ಮತ್ತೆ ಇನ್ನೊಂದು ರಾಜಕೀಯ ವ್ಯವಸ್ಥೆಯಲ್ಲಿ ನಾವು ಸಭಾ ಮತ್ತು ಸಮಿತಿಯನ್ನ ಇಲ್ಲಿ ಪೂರ್ತಿಯಾಗಿ ಕಡೆಗಣನೆ ಮಾಡಲಾಗಿತ್ತು ಅಂತೇನು ಹೇಳ್ತೀವಲ್ಲ, ಋಗ್ವೇದ ಕಾಲದಲ್ಲಿ ಇತ್ತು. ಉತ್ತರ ವೇದಗಳ ಕಾಲದಲ್ಲಿ ಸಭಾ ಮತ್ತು ಸಮಿತಿಗೆ ಯಾವುದೇ ರೀತಿಯ ಕೆಲಸ ಇರ್ಲಿಲ್ಲ ಅಂತ ಹೇಳ್ಬೋದು. ಇನ್ನ ಇಲ್ಲಿ ಸಮಾಜದಲ್ಲಿ ಕುಟುಂಬ ಹೇಗಿತ್ತಪ್ಪ ಅಂದ್ರೆ ಪಿತೃಪ್ರಧಾನ. ಅದು ಋಗ್ವೇದ ಕಾಲದಲ್ಲಿ ಏನಿತ್ತು, ಇಲ್ಲಿ ಕೂಡ ಅದೇ ರೀತಿ ಮುಂದುವರಿತೈತಿ ಅಂತ ಹೇಳ್ಬೋದು. ತಂದೆ ಏನಾಗಿದ್ದ ಅಥವಾ ಮನೆಯ ಯಜಮಾನ ಆಗಿದ್ದ, ಪುರುಷನೇ ಇಲ್ಲಿ ಮನೆಯ ಯಜಮಾನ ಆಗಿರ್ತಾನೆ. ಪಿತೃಪೂಜೆ ಆರಂಭ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಅವನನ್ನ ಕುಲಪತಿ ಅಂತೇಳಿ ಕರಿತಾ ಇದ್ರು, ಅಂದ್ರೆ ಕುಲಕ್ಕೆ ಪತಿ ಏನಾಗಿದ್ದ, ಯಜಮಾನನಾಗಿದ್ದ ಅಂತೇಳಿ. ಮತ್ತೆ ಕುಟುಂಬದ ಸದಸ್ಯರು ಅವನಿಗೆ ವಿಧೇಯರಾಗಿರ್ಬೇಕಾಗಿತ್ತು ಅಂತೇಳಿ ಹೇಳ್ತಾರೆ. ಮತ್ತೆ ಇನ್ನೊಂದು, ಇಲ್ಲಿ ಪಿತೃಪ್ರಧಾನ ಇದ್ದಿದ್ರಿಂದ ಮಕ್ಕಳಿಗೆ ಆತನ ಮೇಲೆ ನಿಯಂತ್ರಣ ಇತ್ತು ಅಂತೇಳಿ ಐತರೇಯ ಬ್ರಾಹ್ಮಣಕದಲ್ಲಿ ಹೇಳ್ತಾನೆ. ಏನ್ ಹೇಳ್ತಾರಪ್ಪ ಅಂತಂದ್ರೆ, ಐತರೇಯ ಬ್ರಾಹ್ಮಣಕದಲ್ಲಿ ಯಾರು ತನ್ನ ಮಕ್ಕಳು ಮಾತು ಕೇಳ್ತಾ ಇರಂಗಲ್ಲೋ ಆ ಮಗನನ್ನ ಮನೆಯಿಂದ ಆಚೆ ಆಗ್ತಕ್ಕಂಥದ್ದು, ಬೇರೆಯವರಿಗೆ ಮಾರ್ತಕ್ಕಂಥ ಒಂದು ಇದನ್ನ ಮತ್ತು ಅವನ ಆಸ್ತಿಯಲ್ಲಿ ಅವನಿಗೆ ಹಕ್ಕಿರಂಗಿಲ್ಲ. ಇಲ್ಲಿ ಐತರೇಯ ಬ್ರಾಹ್ಮಣಕದ ಪ್ರಕಾರ ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ತನ್ನ ಮಾತನ್ನು ಕೇಳದ ತಂದೆ ಮಕ್ಕಳನ್ನ ಮನೆಯಿಂದ ಬಹಿಷ್ಕಾರ ಮಾಡ್ತಕ್ಕಂಥದ್ದು, ಹೊರ ಹಾಕ್ತಕ್ಕಂಥದ್ದು, ಜೊತೆಗೆ ಅವನಿಗೆ ಆಸ್ತಿಯಲ್ಲಿ ಪಾಲನ್ನು ಕೊಡದೇ ಇರ್ತಕ್ಕಂಥದ್ರ ಬಗ್ಗೆ ಉಲ್ಲೇಖ ಆಗಿದೆ ಅಂತೇಳಿ. ಜೊತೆಗೆ ಇಲ್ಲಿ ಪಿತೃ ಪ್ರಾಧಾನ್ಯತೆ ಇದ್ದಿದ್ರಿಂದ ಆ ಸಮಾಜ ಪೂರ್ತಿಯಾಗಿ ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ಅಥವಾ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಮುಂದುವರಿತೈತಿ ಅಂತ ಹೇಳ್ಬೋದು. ಈಗಿನ ನಮ್ಮ ಸಮಾಜ ಕೂಡ ಪಿತೃಪ್ರಧಾನ ವ್ಯವಸ್ಥೆನೇ ಹೊಂದಿದೆ ಅಂತೇಳಿ ಹೇಳ್ತೀವಿ ನಾವು. ಈಗ ನಮ್ಮ ಆಧುನಿಕ ಸಮಾಜ ಕೂಡ ಪಿತೃಪ್ರಧಾನ ವ್ಯವಸ್ಥೆಯನ್ನು ಹೊಂದಿದೆ. ಎಲ್ಲೋ ಒಂದೊಂದು ಮನೆಗಳಲ್ಲಿ ತಂದೆ ಇರ್ಲಾರ್ದ ಮನೆಯಲ್ಲಿ ತಾಯಿ ಮಾತ್ರ ಮುಖ್ಯಸ್ಥಳಾಗಿರ್ತಾಳೆ. ಬಹಳಷ್ಟು ಸಂದರ್ಭದಲ್ಲಿ ನಾವು ಈಗಿನ ಭಾರತದಲ್ಲಿ ಕೂಡ ಪಿತೃಪ್ರಧಾನ ವ್ಯವಸ್ಥೆ ಮತ್ತು ಪುರುಷ ಪ್ರಧಾನ ವ್ಯವಸ್ಥೆಯನ್ನೇ ನೋಡ್ತಾ ಇದ್ದೀವಿ ಅಂತೇಳಿ. ಇದು ಋಗ್ವೇದ ಕಾಲದಲ್ಲಿನೇ ಇತ್ತು, ಉತ್ತರ ವೇದಗಳ ಕಾಲದಲ್ಲಿನೇ ಇತ್ತು. ಋಗ್ವೇದ ಕಾಲದಲ್ಲಿ ಪುರುಷ ಪ್ರಧಾನ ವ್ಯವಸ್ಥೆ ಇತ್ತು ಅಂತ ಇದ್ದಾಗ್ಯೂ ಕೂಡ ಅಲ್ಲಿ ಮಹಿಳೆಯರಿಗೆ ಸ್ಥಾನಮಾನಗಳು ಉತ್ತಮವಾಗಿದ್ವು. ಆದ್ರೆ ಉತ್ತರ ವೇದಗಳ ಕಾಲದಲ್ಲಿ ಮಹಿಳೆಯರಿಗೆ ಸ್ಥಾನಮಾನಗಳು ಏನಾಗಿದ್ವಪ್ಪ ಅಂದ್ರ ಬಹಳ ಕಮ್ಮಿ ಇದ್ವು ಅಂತೇಳಿ ಹೇಳ್ಬೋದು. ಕುಗ್ಗಿದ್ವು, ಗಣನೀಯವಾಗಿ ಕುಗ್ಗಿದ್ವು ಅಂತ ಹೇಳ್ಬೋದು. ಆಮೇಲೆ ಬಹುಪತ್ನಿತ್ವ ಇತ್ತು, ಬಾಲ್ಯ ವಿವಾಹ ಅಸ್ತಿತ್ವಕ್ಕೆ ಬರ್ತಾವೆ ಇಲ್ಲೆಲ್ಲ. ಆಮೇಲೆ ಸ್ತ್ರೀಯರಿಗೆ ಆಸ್ತಿಯಲ್ಲಿ ಹಕ್ಕು ಆ ರೀತಿ ಏನು ಇರ್ಲಿಲ್ಲ, ಅವಳಿಗೆ ಶಿಕ್ಷಣ ಇರ್ಲಿಲ್ಲ, ಮತ್ತು ಅವಳು ಸಂತಾನಕ್ಕೆ
ಸಂತಾನ ಸೃಷ್ಟಿಗೆ ಮಾತ್ರ ಸೀಮಿತಳಾಗಿದ್ಲು ಅಂತೇಳಿ ಹೇಳ್ಬೋದು. ಮತ್ತೆ ಇಲ್ಲಿ ಹ ಆಮೇಲೆ ಅವಳು ಸಾರ್ವಜನಿಕ ಜೀವನದಿಂದ ದೂರ ಇದ್ಲು. ಇಲ್ಲಿ ಸಭಾ ಮತ್ತು ಸಮಿತಿ ಆ ರೀತಿ ಏನು ಇರ್ಲಿಲ್ಲ. ಹಾಗಾಗಿ ಅವಳು ಸಾರ್ವಜನಿಕ ಜೀವನ ಸ್ವಲ್ಪ ನಿಷಿದ್ಧ ಆಗಿತ್ತು ಅಂತ ಹೇಳ್ಬೋದು. ಆಮೇಲೆ ಅವಳನ್ನ ಜೂಜು, ಈ ಪಗಡೆ ಆಟಕ್ಕೆಲ್ಲ ಬಳಸ್ಕೊಳ್ತಾ ಇದ್ರು, ಪಣಕ್ಕೆ ಇಡ್ತಾ ಇದ್ರು. ಆಮೇಲೆ ಸವತಿ ಬಹುಪತ್ನಿತ್ವ ಇರೋದ್ರಿಂದ ಇಲ್ಲಿ ಹೆಣ್ಣಿನ ನಡುವೆ ಸಾಕಷ್ಟು ಜಗಳ ಆಗ್ತಾ ಇತ್ತು. ಮತ್ತು ಇಲ್ಲಿ ಅವಳನ್ನ ಭೋಗದ ವಸ್ತು ರೀತಿಯಲ್ಲಿ ಕಾಣ್ತಾ ಇದ್ರು. ಟೋಟಲ್ ಆಗಿ ಹೇಳ್ಬೇಕಪ್ಪ ಅನ್ನಂದ್ರ ಉತ್ತರ ವೇದಗಳ ಕಾಲದಲ್ಲಿ ಮಹಿಳೆಯರ ಸ್ಥಿತಿಗತಿ ತುಂಬಾ ಶೋಚನೀಯವಾಗಿತ್ತು ಅಂತೇಳಿ ಹೇಳ್ಬೋದು. ಮತ್ತೆ ಎಲ್ಲಾ ಸ್ತ್ರೀಯರ್ದು ಹಂಗೆ ಇತ್ತೇನ್ರಿ ಅಂತ ಕೇಳಿದ್ರೆ, ಮೇಲ್ವರ್ಗದ ಬ್ರಾಹ್ಮಣ ಮತ್ತು ಕ್ಷತ್ರಿಯ ಸ್ತ್ರೀಯರು ಅಧಿಕಾರಸ್ತ್ರ. ಈ ಕ್ಷತ್ರಿಯ ಸ್ತ್ರೀಯರಿಗೆ ಅಧಿಕಾರ ಇರ್ತಾ ಇತ್ತು, ಅವರು ಪಟ್ಟದ ರಾಣಿಯರಾಗಿರ್ತಾ ಇದ್ರು, ಶಿಕ್ಷಣ ಪಡಿತಾ ಇದ್ರು. ಮತ್ತೆ ಬ್ರಾಹ್ಮಣ ವರ್ಗದ ಸ್ತ್ರೀಯರಿಗೂ ಕೂಡ ಶಿಕ್ಷಣ ಸಿಗ್ತಾ ಇತ್ತೇನು. ಆದ್ರೆ ಇನ್ನುಳಿದಂತೆ 2 ವರ್ಗಗಳಾದಂತ ವೈಶ್ಯ ಮತ್ತು ಶೂದ್ರರು, ವಿಶೇಷವಾಗಿ ಶೂದ್ರ ಮಹಿಳೆಯರು ಭೋಗದ ವಸ್ತುಗಳ ರೀತಿಯಲ್ಲಿ ಅವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು ಅಂತೇಳಿ ಹೇಳ್ಬೋದು. ಹಾಗೆ ಇಲ್ಲಿ ವಿವಾಹ ಪದ್ಧತಿ ಯಾವ ರೀತಿ ಇತ್ತಂದ್ರೆ, ಇಲ್ಲಿ ಏಕಪತ್ನಿತ್ವನೂ ಇತ್ತು, ಬಹುಪತ್ನಿತ್ವನು ಇತ್ತು ಅಂತೇಳಿ. ವಿಧವಾ ವಿವಾಹ ಇತ್ತು, ಕಡಿಮೆ ಇತ್ತು. ಆದ್ರೆ ಇಲ್ಲಿ ಇನ್ನೊಂದ್ ಏನಪ್ಪಾ ಅನ್ನಂದ್ರ, ಸತಿ ಪದ್ಧತಿ ನಾವೇನು ನಮ್ಮ ಸಮಾಜದ ಅನಿಷ್ಟ ಅಂತ ಹೇಳ್ತೀವಿ, ಮತ್ತೆ ಆಧುನಿಕ ಭಾರತದವರೆಗೂ ಅದು ಅಸ್ತಿತ್ವದಲ್ಲಿತ್ತು. 1872 ಏನು ರಾಜಾ ರಾಮಮೋಹನ್ ರಾಯರ ಒಂದು ಕಾಲದ ನಂತರ, ಅದನ್ನ 1834ರಲ್ಲಿ ವಿಲಿಯಂ ಬೆಂಟಿಂಕ್ ಅವರು ನಿಷೇಧ ಮಾಡ್ತಾರೆ. 1830 1828ರಲ್ಲಿ ನಿಷೇಧ ಆಗಿತ್ತು, ಕಾಯ್ದೆ ಬರ್ತೈತಿ. 1829ರಲ್ಲಿ ನಿಷೇಧ ಆಗುತ್ತೆ ಅಂತೇಳಿ, ಯಾರು ಲಾರ್ಡ್ ವಿಲಿಯಂ ಬೆಂಟಿಕ್ ಅವರು. ಅದನ್ನ ನಿಷೇಧ ಮಾಡ್ಬೇಕಂತ ಭಾರತದಲ್ಲಿ ಮೊಟ್ಟ ಮೊದಲು ಹೋರಾಟ ಪ್ರಾರಂಭ ಮಾಡಿದವರು ರಾಜಾ ರಾಮಮೋಹನ್ ರಾಯ್ ಅವರು. ಅದು ನಿಮಗೆ ಮುಂದೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಬರ್ತೈತಿ. ಯಾಕಂದ್ರೆ ಸ್ವತಃ ಅವರ ಅಣ್ಣನ ಹೆಂಡತಿಯೇ ಆ ಸತಿಗೆ ಬಲಿಯಾಗಿರ್ತಾಳೆ. ಈ ಸತಿ ಪದ್ಧತಿ ಯಾವಾಗ ಅಸ್ತಿತ್ವಕ್ಕೆ ಬಂತಪ್ಪ ಅನ್ನಂದ್ರ ಉತ್ತರ ವೇದಗಳ ಕಾಲದಲ್ಲಿ ಅಂತೇಳಿ ಹೇಳ್ಬೋದು. ಯಾಕಂದ್ರ ಇಲ್ಲಿ ಬಹುಪತ್ನಿತ್ವ ಅಸ್ತಿತ್ವದಲ್ಲಿ ಇರ್ತೈತಿ. ಮತ್ತು ಇಲ್ಲಿ ರಾಜ್ಯ ವ್ಯವಸ್ಥೆ ಪ್ರಾರಂಭ ಆಗಿರ್ತೈತಿ. ಸಾಕಷ್ಟು ರಾಜರುಗಳು ತಮ್ಮ ಅಸ್ತಿತ್ವಕ್ಕಾಗಿ ಯುದ್ಧ ಮಾಡ್ತಾ ಇರ್ತಾರೆ. ಯುದ್ಧ ಮಾಡುವ ಸಂದರ್ಭದಲ್ಲಿ ಯಾವ್ದಾದ್ರು ಒಬ್ಬ ರಾಜ ಸತ್ನಂದ್ರ ಆ ರಾಜನ ಹೆಂಡತಿಯರೆಲ್ಲರೂ ಸಾಮೂಹಿಕವಾಗಿ ಜೋವರ್ ಮಾಡೋದು, ಇಲ್ಲಂದ್ರ ಸತಿ ಪದ್ಧತಿ ಮೂಲಕ ತಮ್ಮ ಪ್ರಾಣವನ್ನ ಕಳೆದುಕೊಳ್ತಕ್ಕಂಥದ್ದು. ಯಾಕಂಗ್ ಮಾಡ್ತಾ ಇದ್ರಂಗಂದ್ರ, ಒಂದು ಮರ್ಯಾದೆ ಪ್ರಶ್ನೆ, 2 ಏನಪ್ಪಾ ಅನ್ನಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ರಾಜಮನೆತನದವರಾದ್ರೂ ಕೂಡ ಅವ್ರನ್ನ ಪ್ರೇರೇಪಿಸ್ತಾ ಇದ್ರು ಸತಿಗೆ ಹೋಗ್ಲಿಕ್ಕೆ ಅಂತೇಳಿ. ಮತ್ತೆ ಇನ್ನೊಂದು, ಅವಳೇನಾದ್ರೂ ಗಂಡ ಇಲ್ಲದೆ ಬದುಕಿದ್ರೆ ಅವಳು ಮತ್ ಬೇರೆಯವ್ರ ಜೊತೆಗೆ ಏನಾದ್ರು ಈ ಲೈಂಗಿಕ ಸಂಪರ್ಕಕ್ಕೆ ಬಂದ್ರೆ ಆ ಮನೆತನದ ಮರ್ಯಾದೆ ಹೋಗುತ್ತೆ ಅನ್ನೋ ಒಂದು ಇದು ಕೂಡ ಅವರಲ್ಲಿ ಇತ್ತು. ಹಾಗಾಗಿ ಈ ಒಂದು ಪದ್ಧತಿ ಉತ್ತರ ವೇದಗಳ ಕಾಲದಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ ಅಂತೇಳಿ ಹೇಳ್ಬೋದು. ಈಗ ಮನು ಹೇಳ್ತಾನೆ, 10 ಪತ್ನಿಯರನ್ನು ಜನಕ ಏನಪ್ಪಾ ಅಂದ್ರ, ಇದು ಮನೊಂದು ಆಮೇಲೆ ಹೇಳ್ತೀನಿ. ಪತ್ನಿಯರು ಈಗ 10ಕ್ಕೂ ಹೆಚ್ಚು ಪತ್ನಿಯರಿದ್ದರು, 2ಕ್ಕೂ ಹೆಚ್ಚು ಪತ್ನಿಯರಿದ್ದರು. ಏನ್ ಮಾಡ್ತಾ ಇದ್ರಪ್ಪ ಅಂದ್ರ, ರಾಜ ಸತ್ತಾದ ಮೇಲೆ ಅವರು ಸತಿ ಆಗ್ತಾ ಇದ್ರು ಅಂತಂದೇಳಿ ಹೇಳ್ತಾರೆ. ಈಗ ನಾವು ಇನ್ನೊಂದು ವಿಶೇಷ ಏನ್ ನೋಡ್ತೀವಪ್ಪ ಅಂದ್ರೆ, ಮಹಾಭಾರತದಲ್ಲಿ ಅದು ಕತೆಗಾಗಿ ಹುಟ್ಕೊಂಡಿರೋದು ಅಥವಾ ಏನೋ ಗೊತ್ತಿಲ್ಲ, ನಾವು ದ್ರೌಪದಿ ಒಬ್ಬಳೆ ಹೆಂಡತಿ, 5 ಮಂದಿ ಗಂಡಂದಿರನ್ನ ನೋಡ್ತೀವಲ್ಲ, ಆ ತರ ಉದಾಹರಣೆ ಬೇರೆ ಎಲ್ಲಿ ಸಿಗಂಗಿಲ್ಲ. ಅದು ಒಂದೇ ಮಹಾಭಾರತದಲ್ಲಿ ಸಿಗೋದು. ಬಟ್ ಬಹುಪತ್ನಿತ್ವ ಅಸ್ತಿತ್ವದಲ್ಲಿ ಇತ್ತು ಅಂತ. ದ್ರೌಪದಿ ಇದ್ದಾಗೆ ಕೂಡ ಪಾಂಡವರಿಗೆ ಬೇರೆ ಬೇರೆ, ಈಗ ಅರ್ಜುನ ಸುಭದ್ರೆಯನ್ನು ಮಾಡ್ಕೊಂಡಿರ್ತಾನೆ, ಬೇರೆ ಬೇರೆ ಕಡೆಗೆ ಓದತ್ನ್ಯಾಗ ಅಲ್ಲಿ ಇದು ಅಸ್ಸಾಮಿಗೆ ಇದು ಮಣಿಪುರಕ್ಕೆ ಓದತ್ನಾಗ ಚಿತ್ರಾಂಗದೆಯನ್ನು ಮಾಡ್ಕೊಂಡಿರ್ತಾನೆ. ಆ ರೀತಿ ಭೀಮ ಘಟೋತ್ಕಚ ತಾಯಿ ಆದಂತ ಅವಳ ಹೆಸರು ಏನಿದೆ ನೆನಪು ಬರ್ತಾ ಇಲ್ಲ. ಆ ರೀತಿ ಬೇರೆ ಬೇರೆ ಮಾಡ್ಕೊಂಡಿರ್ತಾರೆ. ಇಲ್ಲಿ ಬರೀ ನಾವು ಮಹಾಭಾರತದೊಂದೇ ಅಲ್ಲ, ಬೇರೆ ಅರಸರು ಕೂಡ ಸಾಕಷ್ಟು ಮಂದಿ ಪತ್ನಿಯರನ್ನ ಹೊಂದಿರ್ತಾ ಇದ್ರು ಅಂತೇಳಿ. ಎಷ್ಟೇ ಮಂದಿ ಪತ್ನಿಯರು ಹೊಂದಿದ್ರು ಕೂಡ ಒಬ್ಳು ಮಾತ್ರ ಏನಾಗಿರ್ತಾ ಇದ್ಲು, ಪಟ್ಟದ ಅರಸಿ ಆಗಿರ್ತಾ ಇದ್ಲು. ಅವಳ ಮಗುವಿಗೆ ಮಾತ್ರ ಇಲ್ಲಿ ಏನ್ ಕಟ್ತಾ ಇದ್ರಪ್ಪ ಅನ್ನಂದ್ರ, ಮುಂದಿನ ಒಂದು ರಾಜ್ಯದ ಪಟ್ಟವನ್ನು ಕಟ್ತಾ ಇದ್ರು ಅಂತೇಳಿ ಹೇಳ್ಬೋದು. ಮತ್ತಿಲ್ಲಿ ವಿವಾಹಗಳು ಯಾವ ರೀತಿ ಅಂತರ್ಜಾತೀಯ ವಿವಾಹಗಳು ಅಸ್ತಿತ್ವಕ್ಕೆ ಬರ್ತವೆ, ಆದ್ರೆ ಬಹಳಷ್ಟು ಕಡಿಮೆ. ಮೇಲ್ಜಾತಿಯವರು ಕೆಳಜಾತಿಯವ್ರನ್ನ ಮದುವೆ ಆಗೋದು ಬಹಳಷ್ಟು ಕಡಿಮೆ ಇತ್ತು ಅಂತೇಳಿ ಹೇಳ್ಬೋದು. ಮತ್ತೆ ಇನ್ನೊಂದ್ ಏನಪ್ಪಾ ಅನ್ನಂದ್ರ,
ಇಲ್ಲಿ ಅನುಲೋಮ ವಿವಾಹ ಪದ್ಧತಿ ಅಂದ್ರೆ ಮೇಲ್ಜಾತಿಯ ಬ್ರಾಹ್ಮಣರು ಅದೇ ವರ್ಣ ಅಥವಾ ಕೀಳು ಜಾತಿಯ ವರ್ಣದ ಕ್ಷತ್ರಿಯರ ಅಥವಾ ಶೂದ್ರರ ಕನ್ಯೆಯನ್ನು ವಿವಾಹ ಆಗುವುದು ತಪ್ಪಿಸ್ತಾ ಇದ್ರು ಸಾಧ್ಯವಾದಷ್ಟು ಅಂತೇಳಿ ಅನುಲೋಮ ವಿವಾಹ. ಅದೇ ತರ ಪ್ರತಿಲೋಮ ವಿವಾಹ ಪದ್ಧತಿ ಅಂದ್ರೆ ಕೀಳು ಜಾತಿಯ ಪುರುಷರು ಏನ ಮೇಲ್ವರ್ಗದ ಸ್ತ್ರೀಯರನ್ನ ವಿವಾಹ ಆಗೋದನ್ನು ಕೂಡ ತಪ್ಪಿಸ್ತಾ ಇದ್ರು. ಇಲ್ಲಿ ಕೆಳಜಾತಿಯ ಪುರುಷರು ಕೂಡ ಮೇಲ್ವರ್ಗದ ಸ್ತ್ರೀಯರನ್ನ ಮದುವೆ ಆಗಂತಿರ್ಲಿಲ್ಲ. ಆದ್ರೆ ಮೇಲ್ಜಾತಿಯ ಪುರುಷರು ಕೆಳು ಜಾತಿಯ ಮಹಿಳೆಯರನ್ನ ಮದುವೆ ಆಗ್ಬೋದಾಗಿತ್ತು, ಎಲ್ಲೋ ಒಂದೊಂದು ಆಗ್ತಾ ಇದ್ದು ಅಂತೇಳಿ ಹೇಳ್ಬೋದು. ಈ ರೀತಿ ಅವ್ರದ್ದು ಒಟ್ಟು ಏಕಪತ್ನಿತ್ವ ಮತ್ತು ಬಹುಪತ್ನಿತ್ವ ಎರಡೂ ಕೂಡ ಅಸ್ತಿತ್ವದಲ್ಲಿ ಇದ್ವು ಅಂತೇಳಿ ಹೇಳ್ಬೋದು. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರ ಇಲ್ಲಿ ಬಾಲ್ಯ ವಿವಾಹನು ಅಸ್ತಿತ್ವಕ್ಕೆ ಬರ್ತೈತಿ, ಸತಿ ಪದ್ಧತಿ ಬರ್ತೈತಿ. ಜೊತೆಗೆ ಗಂಡು ಸಂತಾನ ಅಪೇಕ್ಷಣೀಯವಾಗಿತ್ತು ಅಂತೇಳಿ ಹೇಳ್ಬೋದು. ಅಂದ್ರೆ ಇಲ್ಲಿ ಗಂಡು ಸಂತಾನ ಅಪೇಕ್ಷಣೀಯವಾಗಿತ್ತು ಅನ್ನಂದ್ರ ಹೆಣ್ಣು ಸಂತಾನವನ್ನ ಇವ್ರು ನಿರ್ಲಕ್ಷ್ಯ ಮಾಡ್ತಾ ಇದ್ರೇನೋ ಅಥವಾ ಭ್ರೂಣ ಹತ್ಯೆಯನ್ನು ಮಾಡ್ತಾ ಇದ್ರೇನೋ ಒಂದು ಅನುಮಾನ ಕೂಡ ಬರ್ತೈತಿ ಅಂತೇಳಿ ಹೇಳ್ಬೋದು. ಮತ್ತೆ ಇನ್ನೊಂದು ಇಲ್ಲಿ ಮದುವೆ ಒಟ್ಟು 8 ರೀತಿಯ ಮದುವೆ ಪದ್ಧತಿಗಳು ಈ ಒಂದು ಸಂದರ್ಭದಲ್ಲಿ ಅಸ್ತಿತ್ವಕ್ಕೆ ಬರ್ತವೆ. ಅದು ಗಂಧರ್ವ ಇರ್ಬೋದು, ಅಸುರ ಇರ್ಬೋದು, ರಾಕ್ಷಸ ಇರ್ಬೋದು, ದೈವ ಇರ್ಬೋದು, ಬ್ರಾಹ್ಮ ಇರ್ಬೋದು, ಆರ್ಷ ಪದ್ಧತಿ ಇರ್ಬೋದು ಮತ್ತು ಪೈಶಾಚ ಮದುವೆ ಪದ್ಧತಿ ಇರ್ಬೋದು. ಇಲ್ಲಿ ಸೋಶಾಲಜಿಯಲ್ಲಿ ನಾವು ಈ ಮದುವೆ ಪದ್ಧತಿ ಕುಟುಂಬ ಏನ್ ನೋಡ್ತೀವಲ್ವ ಅಲ್ಲಿ ಇವೆಲ್ಲವನ್ನು ಡೀಟೇಲ್ ಆಗಿ ಹೇಳ್ತಾರೆ. ಬಟ್ ಈ ಉತ್ತರ ವೇದಗಳ ಕಾಲದಲ್ಲಿ 8 ರೀತಿಯ ಮದುವೆ ಒಂದು ವಿಧಗಳು ಅಸ್ತಿತ್ವಕ್ಕೆ ಬರ್ತವೆ ಅಂತಂದೇಳಿ ಹೇಳ್ಬೋದು. ಗಾಂಧರ್ವ ವಿವಾಹ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಇಬ್ಬರು ವಧು ಮತ್ತು ವರ ಪ್ರೀತಿಸಿ ಮದುವೆ ಆಗ್ತಕ್ಕಂಥದ್ದು. ಇದು ಒಂಥರ ಸ್ವಯಂವರ ಇದ್ದಂಗೂ ಕೂಡ ಹೌದು ಅಂತ. ಇಲ್ಲಿ ರಾಕ್ಷಸ ಅನ್ನಂದ್ರ ಬಲಾತ್ಕಾರದಿಂದ ಅವಳ ಇಚ್ಛೆಗೆ ವಿರುದ್ಧವಾಗಿ ಅಪಹರಣ ಮಾಡಿ ಮದುವೆ ಆಗ್ತಕ್ಕಂಥದ್ದು. ಇನ್ನ ಪೈಶಾಚ್ಯ ಅನ್ನಂದ್ರ ಇನ್ನು ಬಾಲ್ಯದಲ್ಲಿನೇ ಇದ್ದತ್ನ್ಯಾಗ ಕನ್ಯೆ ನಿದ್ದೆಯಲ್ಲಿದ್ದಾಗ ಅಪಹರಿಸಿ ಮದುವೆ ಆಗ್ತಕ್ಕಂಥದ್ದು, ಇದು ಪೈಶಾಚ್ಯ ಬರ್ತೈತಿ ಅಂತೇಳಿ. ಇನ್ನೊಂದು ಆಸುರ ಅನ್ನಂದ್ರ ಕನ್ಯೆಯು ವರನಿಗೆ ಶುಲ್ಕವನ್ನು ಕೊಟ್ಟು ಖರೀದಿ ಮಾಡ್ತಕ್ಕಂಥದ್ದು, ಅದನ್ನ ಆಸುರ ಅಂತೇಳಿ ಕರೀತಾರೆ ಅಂತಂದು. ಇನ್ನು ಬ್ರಾಹ್ಮಣ್ಯ ಅಂದ್ರ ತಂದೆ ಒಂದೇ ವರ್ಣದ ಸೂಕ್ತ ವರನಿಗೆ ಏನನ್ನು ಅಪೇಕ್ಷಿಸದೆ ಮಗಳನ್ನ ಕೊಡ್ತಕ್ಕಂಥದ್ದು ಅಂತೇಳಿ. ಇನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ದೈವ ಮದ್ವೆ ಏನಪ್ಪ ಅನ್ನಂದ್ರ ಪುರೋಹಿತನಿಗೆ ಮಗಳನ್ನ ಶುಲ್ಕವಾಗಿ ಸಮರ್ಪಿಸಿ ವಿವಾಹವನ್ನು ಮಾಡ್ತಕ್ಕಂಥದ್ದು ದೈವ ಪದ್ಧತಿಯ ಮದುವೆ ಆಗಿತ್ತು ಅಂತೇಳಿ. ಒಟ್ಟು 8 ರೀತಿಯ ಮದುವೆಗಳು ಇವರ ಸಮಾಜದಲ್ಲಿ ಅಸ್ತಿತ್ವದಲ್ಲಿದ್ದು ಅಂತೇಳಿ ಹೇಳ್ಬೋದು. ಇನ್ನು ಮತ್ತೆ ಆಹಾರ ಹೇಗಿತ್ತು ಇವ್ರದು? ಇವರು ಮಿಶ್ರ 2 ಆಹಾರವನ್ನು ಏನು ನಾವು ಮಾಂಸಾಹಾರ ಮತ್ತು ಏನು ಇದು ಹೇಳ್ತೀವಲ್ವ ನಾವು, ಸರಿ ನೆನಪೇ ಆಗಲ್ಲ ರೀ, ಸಸ್ಯಾಹಾರಿಗಳು ಮತ್ತು ಮಾಂಸಾಹಾರಿಗಳು ಇಬ್ರು ಕೂಡ ಇದ್ರು ಅಂತಂದೇಳಿ. ಇಲ್ಲಿ ಸಸ್ಯಕ್ಕಾಗಿ ಮತ್ತು ಸಸ್ಯಾಹಾರಿಗಳಾದಂತ ಆದವರು ಗೋಧಿ, ಬಾರ್ಲಿ, ಭತ್ತ, ಹಣ್ಣು, ತರಕಾರಿ ಎಲ್ಲವನ್ನು ಬಳಸ್ತಾ ಇದ್ರು. ಅದ್ರ ಜೊತೆಗೆ ಮಾಂಸಾಹಾರಿಗಳು ಕುರಿ, ಮೇಕೆ, ಹಸು, ಕುದುರೆ ಮಾಂಸಗಳನ್ನು ಬಳಸ್ತಾ ಇದ್ರು. ಹಾಗಾಗಿ ಇವರು ಅತಿಥಿಗಳು ಬಂದೊತ್ನ್ಯಾಗ ಗೋಮಾಂಸವನ್ನು ಕೂಡ ಊಟಕ್ಕೆ ಇಡ್ತಾ ಇದ್ರು ಅಂತಂದೇಳಿ ಹೇಳ್ಬೋದು. ಈ ಗೋಮಾಂಸವನ್ನು ಇವ್ರು ಏನಂತ ಇದ್ರಪ್ಪ ಅಂದ್ರೆ ಗೋಗ್ನ ಅಂತೇಳಿ ಕರಿತಾ ಇದ್ರು. ನಾವು ಋಗ್ವೇದದಲ್ಲಿ ಆಜ್ಞಾ ಅಂತ ಒಂದು ಕರೆದಿದ್ವಿ. ಆಜ್ಞಾ ಅಂದ್ರೆ ಗೋಮಾಂಸವನ್ನ ನಿಷೇಧ ಮಾಡ್ತಕ್ಕಂಥದ್ದು. ಇಲ್ಲಿ ಇವ್ರು ಗೋಗ್ನ ಅಂತ ಕರಿತಾ ಇದ್ರು ಅಂತೇಳಿ. ಇವರಲ್ಲಿ ಕೂಡ ಗೋ ಹತ್ಯೆ ನಿಷೇಧ ಆಗಿತ್ತು. ಆದ್ರೆ ಕೆಲವು ಸಂದರ್ಭದಲ್ಲಿ ಅತಿಥಿಗಳು ಬಂದಾಗ ಮಾತ್ರ ಅದನ್ನ ಕೊಡ್ತಾ ಇದ್ರು ಅಂತಂದೇಳಿ. ಇವರು ಕೂಡ ಸೋಮ ಮತ್ತು ಸುರ ಎಂಬ ಪಾನೀಯಗಳನ್ನ ಬಳಸ್ತಾ ಇದ್ರು ಅಂತೇಳಿ. ಸೇಮ್ ಇದೇ ತರ ಉಡುಪು ಕೂಡ ಇತ್ತು. ಏನು ನಾವು ಋಗ್ವೇದ ಕಾಲದ ಉಡುಪನ್ನ ನೋಡಿದ್ವಿ, ಆ ರೀತಿ ಉಡುಪಿನ ವ್ಯವಸ್ಥೆ ಇಲ್ಲಿ ಕೂಡ ಇತ್ತು. ಪಾದರಕ್ಷೆಗಳನ್ನ ಬಳಸ್ತಾ ಇದ್ರು. ನೋಡ್ರಿ, ನಾವು ಚಪ್ಪಲ್ ಹಾಕೋದು ಆರಂಭ ಕಾಲದಿಂದನೂ ಇದೆ. ಅದು ಇಲ್ಲಿ ಉತ್ತರ ವೇದಗಳ ಕಾಲದಲ್ಲಿ ಪಾದರಕ್ಷೆ ಬಳಕೆ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿದೆ ಅಂತಂದು. ಅದ್ರ ಜೊತೆಗೆ ಇವರು ಕೂಡ ಒಳಾಂಗಣ ಹೊರಾಂಗಣ ಕ್ರೀಡೆಗಳಲ್ಲಿ ಎರಡರಲ್ಲಿ ಇದ್ರು. ಜೂಜಾಟ, ವಿಶೇಷವಾಗಿ ನಾವು ಜೂಜಾಟವನ್ನು ನೋಡ್ತೀವಿ. ಈಗ ಮಹಾಭಾರತ ಕಾಲದಲ್ಲಿ ಕೂಡ ಜೂಜಾಟವನ್ನು ನೋಡ್ತೀವಿ, ಪಗಡೆ ಆಟ ನೋಡ್ತೀವಿ, ಸಂಗೀತ, ನೃತ್ಯಗಳು ಇರ್ತವೆ, ಆಮೇಲೆ ಯಾಗಗಳನ್ನು ಮಾಡ್ತಾ ಇರ್ತಾರೆ.
ಬೇಟೆಗೆ ಹೋಗ್ತಾ ಇರ್ತಾರೆ. ಬೇಟೆ ಇವ್ರದ್ದು ಒಂದು ರೀತಿ ವಿನೋದಾವಳಿ ಆಗಿತ್ತು ಅಂತಂದೇಳಿ ಹೇಳ್ಬೋದು. ಮತ್ತೆ ಇಲ್ಲಿ ಶಿಕ್ಷಣ ಪದ್ಧತಿ ಯಾವ ತರ ಇತ್ತಪ್ಪ ಅಂತಂದ್ರ ಋಗ್ವೇದ ಕಾಲದ ಶಿಕ್ಷಣ ಪದ್ಧತಿ ಇಲ್ಲಿನ ಮುಂದುವರಿತೈತಿ. ಆದ್ರೆ ಜಾತಿ ವ್ಯವಸ್ಥೆ, ವರ್ಣ ವ್ಯವಸ್ಥೆ ಹುಟ್ಟಿಕೊಂಡಿದ್ದರಿಂದ ಮೇಲ್ವರ್ಗದವರಿಗೆ ಮಾತ್ರ ಇಲ್ಲಿ ಶಿಕ್ಷಣ ಮುಂದುವರಿತೈತಿ ಅಂತೇಳಿ ಹೇಳ್ಬೋದು. ಆಶ್ರಮ ಪದ್ಧತಿ ಇರ್ತೈತಿ, ಗುರುಕುಲಗಳು ಕೂಡ ಇಲ್ಲಿ ಇರ್ತವೆ. ಬಟ್ ಯಾಕ ಮೇಲ್ವರ್ಗದವರಿಗೆ ಆ ಶಿಕ್ಷಣ ಆಶ್ರಮದಲ್ಲಿ ಸಿಗ್ತಾ ಇತ್ತು ಅನ್ನೋದು ಮೇ ಬಿ ಅವತ್ತಿನ ಕಾಲಕ್ಕೆ ಆ ಶ್ಲೋಕಗಳು ತುಂಬಾ ಕಠಿಣ ಆಗಿರ್ತಾ ಇದ್ವು, ಅದನ್ನ ತಪ್ಪದೆ ಹಾಡ್ಬೇಕಾಗಿತ್ತೇನೋ ಒಂದು. ಇನ್ನೊಂದು ಈ ವರ್ಣ ವ್ಯವಸ್ಥೆಯಲ್ಲಿ ಕೆಳವರ್ಗದವರಿಗೆ ಶಿಕ್ಷಣವನ್ನ ಇವರು ಅಷ್ಟಾಗಿ ನೀಡ್ತಾ ಇರ್ಲಿಲ್ಲ ಅಂತೇಳಿ ಹೇಳ್ಬೋದು. ಇಲ್ಲಿ ಇದು ಹುಟ್ಕೊಳ್ತೈತಿ ಅಂತೇಳಿ. ಜೊತೆಗೆ ಮತ್ತೆ ಇಲ್ಲಿ ಆಶ್ರಮ ಪದ್ಧತಿ ಕೂಡ ಅಸ್ತಿತ್ವಕ್ಕೆ ಬರ್ತೈತಿ. ಆಶ್ರಮ ಪದ್ಧತಿ ಏನಂದ್ರೆ ನಾವಿಲ್ಲಿ ಎರಡು ನೋಡ್ಬೇಕು. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅದು ಒಂದು. ಇನ್ನೊಂದು ಆಶ್ರಮ ಅನ್ನಂದ್ರ ಗುರುಕುಲ ಮಾದರಿ ಇದು ಅಂತಂದೇಳಿ. ಇವ್ರು ಏನ್ ಮಾಡಿದ್ರಪ್ಪ ಅನ್ನಂದ್ರ ಬ್ರಾಹ್ಮಣರು ವಿಶೇಷವಾಗಿ ಆಶ್ರಮ ಪದ್ಧತಿಯನ್ನು ಪ್ರತಿಪಾದನೆ ಮಾಡ್ತಾರೆ. ಜೀವನದಲ್ಲಿ ಸುಖ, ಶಾಂತಿ, ಮೋಕ್ಷ ಗಳಿಸ್ಲಿಕ್ಕೆ 4 ಹಂತಗಳನ್ನ ದಾಟಬೇಕು ಅಂತೇಳಿ ಅವರು ಪ್ರತಿಪಾದನೆ ಮಾಡ್ತಾರೆ. ಹಾಗಾಗಿ ಬ್ರಹ್ಮಚರ್ಯದಲ್ಲಿ ಹುಟ್ಟಿನಿಂದ ಏನು ವಯಸ್ಕರಾಗುವವರಿಗೆ ಶಿಕ್ಷಣ ಅಂತ, ಇದು ಶಿಕ್ಷಣವನ್ನು ಬ್ರಹ್ಮಚರ್ಯದಲ್ಲೇ ಇದ್ದು ಕಠಿಣ ಪರಿಶ್ರಮದಲ್ಲಿ ತೊಡಗಿ ಕಲಿಬೇಕು ಅಂತಂದೇಳಿ ಇವರು ಬ್ರಹ್ಮಚರ್ಯವನ್ನ ಮಾಡ್ತಾರೆ. ಅದ್ರ ಜೊತೆಗೆ ಒಂದು ತಾರುಣ್ಯ ನಂತರ ಅಂದ್ರೆ ಒಂದು 20ರ ನಂತರ, 20ರ ವಯಸ್ಸಿನ ನಂತರ 50ನೇ ವರ್ಷದ ತನಕ ಹೆಚ್ಚು ಕಡಿಮೆ ಏನಪ್ಪಾ ಅಂದ್ರ ವೈವಾಹಿಕ ಅಥವಾ ಪುರುಷಾರ್ಥಗಳನ್ನ ಅನುಭವಿಸ್ತಕ್ಕಂಥದ್ದು, ಸಂಸಾರವನ್ನ ಅನುಭವಿಸ್ತಕ್ಕಂಥದ್ದು. ಹಾಗಾಗಿ ಇದು ಗೃಹಸ್ಥಾಶ್ರಮ ಅಂತೇಳಿ ಅವರು ಕರೆದುಕೊಳ್ತಾರೆ ಅಂತೇಳಿ. ಮತ್ತೆ 50ರ ನಂತರದಿಂದ 75ನೇ ವರ್ಷದ ತನಕ ಇವ್ರೇನಪ್ಪಾ ಅಂದ್ರ ವಾನಪ್ರಸ್ಥ ಅಂದ್ರೆ ಇಲ್ಲಿ ವಿರಕ್ತ ಅಂತ, ಎಲ್ಲಾ ಇಂದ್ರಿಯಗಳನ್ನ ನಿಗ್ರಹಿಸಿಕೊಂಡು ತಪಸ್ಸನ್ನ ಮಾಡ್ತಕ್ಕಂಥದ್ದು, ಅರಣ್ಯಗಳಲ್ಲಿ ನೆಲೆಸ್ತಕ್ಕಂಥದ್ದು ಇವರು ಮಾಡ್ಬೇಕಾಗಿತ್ತು ಅಂತೇಳಿ. ಇನ್ನು ಸನ್ಯಾಸಾಶ್ರಮ ಅಂದ್ರೆ 75ರಿಂದ 100ನೇ ವರ್ಷದ ತನಕನ ಸನ್ಯಾಸಿ ಏನು ಇಟ್ಟುಕೊಳ್ಳದೆ ಎಲ್ಲವನ್ನು ತ್ಯಾಗ ಮಾಡಿ ಪರಿಶುದ್ಧ ಜೀವನಕ್ಕಾಗಿ ಇವ್ರು ಏನ್ ಮಾಡ್ಬೇಕು, ಸನ್ಯಾಸ ಜೀವನವನ್ನ ಅಥವಾ ಸನ್ಯಾಸಾಶ್ರಮವನ್ನ ಅನುಭವಿಸ್ಬೇಕು ಅಂತಂದೇಳಿ ಇವರು ಬ್ರಾಹ್ಮಣರು ಈ ಒಂದು ವ್ಯವಸ್ಥೆಯನ್ನ ಜಾರಿಗೆ ತಂಬರ್ತಾರೆ ಅಂತಂದೇಳಿ. ಈ ರೀತಿಯಾಗಿ ಅವರು ಮುಕ್ತಿಗಾಗಿ ಈ ವರ್ಣಾಶ್ರಮ ಪದ್ಧತಿಯನ್ನ ಪಾಲಿಸ್ಬೇಕು ಅಂತೇಳಿ ಅವರು ಒಂದು ಆಶೆ ಆಗಿರ್ತೈತಿ. ಅದನ್ನ ಅವರು ಪಾಲಿಸ್ಕೊಂಡು ಬರ್ತಾರೆ ಅಂತಂದೇಳಿ ಹೇಳ್ಬೋದು. ಇಲ್ಲಿ ಚಾಂದೋಗ್ಯ ಉಪನಿಷತ್ತು ಐತಲ್ಲ, ಈ ಚಾಂದೋಗ್ಯ ಉಪನಿಷತ್ತು ಈ 3 ಆಶ್ರಮಗಳನ್ನ ಉಲ್ಲೇಖ ಮಾಡಿದೆ ಅಂತಂದೇಳಿ ಹೇಳ್ಬೋದು. ಇಲ್ಲಿ ಎಲ್ಲರೂ ಏನು ಆ ಸಂದರ್ಭದಲ್ಲಿ ಇದ್ದಂತ ಸಮಾಜದಲ್ಲಿ ಇದ್ದಂತ ಎಲ್ಲರೂ ಪಾಲಿಸ್ಬೇಕಿತ್ತು ಅಂತಂದೇಳಿ ಹೇಳ್ತಾರೆ. ಇವನ್ನ ಧರ್ಮ ಸೂತ್ರಗಳ ತರನೂ ಇರ್ತವೆ. ಈ ಚಾಂದೋಗ್ಯ ಉಪನಿಷತ್ತಿನ ಪ್ರಕಾರ ಬ್ರಾಹ್ಮಣರು 4 ಆಶ್ರಮಗಳನ್ನ, ಕ್ಷತ್ರಿಯರು 3 ಆಶ್ರಮಗಳನ್ನ, ವೈಶ್ಯರಿಗೆ 2 ಮತ್ತು ಶೂದ್ರರಿಗೆ 1 ಇತ್ತು ಅಂತಂದೇಳಿ ಹೇಳ್ತೈತಿ ಇದು ಅಂತಂದೇಳಿ. ಇಲ್ಲಿ ಯಾರು ವರ್ಣಾಶ್ರಮವನ್ನ ಕರೆಕ್ಟ್ ಆಗಿ ಪಾಲಿಸಿದ್ರೋ ಬಿಟ್ರು ಗೊತ್ತಿಲ್ಲ, ಬಟ್ ಶೂದ್ರರು ಮಾತ್ರ ಒಂದೇ ರೀತಿಯಲ್ಲಿ ಇದ್ರು ಅಂತಂದೇಳಿ ಹೇಳ್ತಾರೆ ಅಂತಂದು. ಮತ್ತೆ ಇಲ್ಲಿ ಗುಲಾಮಗಿರಿ ಇರ್ತೈತಿ, ದಾಸರು ಇರ್ತಾರೆ, ದಾಸಿಯರು ಇರ್ತಾರೆ. ಹಾಗಾಗಿ ಗುಲಾಮಗಿರಿ ಇಲ್ಲಿ ಅಸ್ತಿತ್ವದಲ್ಲಿ ಇತ್ತು ಅಂತೇಳಿ ಹೇಳ್ಬಹುದು. ಇನ್ನ ಇದು ಏನು ವರ್ಣಾಶ್ರಮ ಪದ್ಧತಿ ಐತಿ ಅಥವಾ ಜಾತಿ ಪದ್ಧತಿ ಅಥವಾ ವರ್ಣ ಪದ್ಧತಿ ಅಂತ ಏನ್ ಕರಿತೀವಲ್ಲ ನಾವು, ಇದು ವಿಶೇಷವಾಗಿ ಉತ್ತರ ವೇದಗಳ ಕಾಲದಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿತ್ತು ಅಂತ ಹೇಳ್ಬೋದು. ಎಲ್ಲಾ ರೀತಿಯಿಂದನೂ ಕೂಡ ಮದುವೆ ಇರ್ಬೋದು, ಈ ಗುಲಾಮಗಿರಿ ಇರ್ಬೋದು, ಅಥವಾ ಈ ಆಶ್ರಮ ಪದ್ಧತಿ ಇರ್ಬೋದು, ಎಲ್ಲದರಲ್ಲಿ ಇದು ಎದ್ದು ಕಾಣ್ತಕ್ಕಂಥದ್ದಾಗಿತ್ತು ಅಂತೇಳಿ ಹೇಳ್ತಾರೆ. ಎಲ್ಲಿಂದ ಹುಟ್ಕೊಳ್ತು ಜಾತಿ ಪದ್ಧತಿ ಅಂತ ನೋಡೋದಾದ್ರೆ ಸ್ಪಷ್ಟತೆ ಇಲ್ಲ. ಬಹಳಷ್ಟು ಮಂದಿ ಏನ್ ಹೇಳ್ತಾರೆ, ಉತ್ತರ ವೇದಗಳ ಕಾಲಕ್ಕಿಂತ ಪೂರ್ವದಲ್ಲೇ ಅಂದ್ರೆ ಋಗ್ವೇದ ಕಾಲದ ಕೊನೆಯ ಅವಧಿಯಲ್ಲಿ ಇದು ಹುಟ್ಕೊಳ್ತು ಅಂತಂದು ಹೇಳ್ತಾರೆ. ಅಲ್ಲಿ ಹುಟ್ಕೊಂಡ್ರೆ ಉತ್ತರ ವೇದಗಳ ಕಾಲದಲ್ಲಿ ತುಂಬಾ ಜಟಿಲಗೊಂಡಿತು ಅಂತಂದು ಒಂದಿಷ್ಟು ಜನ ಹೇಳ್ತಾರೆ. ಮತ್ತೆ ಇನ್ನೊಂದು, ಋಗ್ವೇದದ 10ನೇ ಮಂಡಲದ ಪುರುಷ ಸೂಕ್ತದಲ್ಲಿ ಈ ಜಾತಿ ಪದ್ಧತಿಯ ಉಲ್ಲೇಖ ಇದೆ. ಹಾಗಾಗಿದು ಋಗ್ವೇದದಲ್ಲಿ ಕೊನೆಗೆ ಹುಟ್ಕೊಳ್ತು, ಕ್ರಿಸ್ತಪೂರ್ವ 800ರ ಸಂದರ್ಭದಲ್ಲಿ ಇದು ಹುಟ್ಕೊಳ್ತು ಅಂತೇಳಿ ಹೇಳ್ತಾರೆ. ಈಗ ಮೇ ಬಿ ನೋಡ್ರಿ, ಕ್ರಿಸ್ತಪೂರ್ವ 800 ಅಂದ್ರ ನಾವಿಲ್ಲಿ ಕ್ರಿಸ್ತಪೂರ್ವ 900ರಲ್ಲಿ ನಾವು 950ರಲ್ಲಿ ಮಹಾಭಾರತ ಯುದ್ಧ ನಡೆದು ನಾಶ ಆಯ್ತು ಅಂತ ಏನ್ ಹೇಳ್ತೀವಲ್ವ. ಮಹಾಭಾರತ ಯುದ್ಧದಲ್ಲಿ ಜಾತಿ ಪದ್ಧತಿ ಅಸ್ತಿತ್ವದಲ್ಲಿ ಇತ್ತು. ಯಾಕಂದ್ರೆ ಕರ್ಣ
ಕ್ಷತ್ರಿಯದಲ್ಲಿ ಹುಟ್ಟಿದ್ರು ಕೂಡ ಅವ್ನು ಎಲ್ಲಿ ಹುಟ್ಟೇನಂತ ಗೊತ್ತಿರಂಗಿಲ್ಲ. ಕೊನೆಗೆ ಅಂಬಿಗರ ಹತ್ರ ಬೆಳೆದಿರ್ತಾನೆ. ಅಂಬಿಗರ ಹತ್ರ ಬೆಳೆದವರಿಗೆ ಅಲ್ಲಿ ರಾಜನಾಗುವ ಯೋಗ್ಯತೆ ಇರಂಗಿಲ್ಲ. ಅಲ್ಲಿ ಕ್ಷತ್ರಿಯರು ಮಾತ್ರ ರಾಜರಾಗ್ತಾರೆ ಅಂತಂದೇಳಿ ಅವ್ನ ಎಲ್ಲಾ ಕಡೆಗೆ ತಿರಸ್ಕಾರ ಮಾಡಿರ್ತಾರೆ. ಹಾಗಾಗಿ ಈ ಜಾತಿ ಪದ್ಧತಿ ಅನ್ನೋದು ಕ್ರಿಸ್ತಪೂರ್ವ 1000 ಹೊತ್ತಿಗೆ ಅಥವಾ ಕ್ರಿಸ್ತಪೂರ್ವ 900 ಹೊತ್ತಿಗೆ ಅಸ್ತಿತ್ವದಲ್ಲಿ ಇತ್ತು ಅಂತ ನಾವು ಇಲ್ಲಿ ಪೌರಾಣಿಕವಾಗಿ ಆದ್ರೂ ಕೂಡ ಐತಿಹಾಸಿಕವಾದ್ರೂ ನಂಬೇಕಾಗುತ್ತೆ ಅಂತ ನಾವು ಅಂದ್ರೆ ನಾನು ಜಸ್ಟ್ ಅದ್ ಇದು ನೋಡ್ತಾ ಇದ್ದೀನಿ, ಸಂಯೋಜನೆ ಮಾಡ್ತಾ ಇದ್ದೀನಿ. ಮಹಾಭಾರತದಲ್ಲಿ ಕರ್ಣಂದು ಒಂದು ಏನು ಪಾತ್ರ ಬರ್ತೈತಲ್ಲ, ಅದನ್ನ ನಾನು ಇಲ್ಲಿ ಹೇಳ್ತಾ ಇರೋದು. ಇಲ್ಲಿ ಋಗ್ವೇದದ 10ನೇ ಮಂಡಲವನ್ನು ನೋಡಿದಾಗೂ ಕೂಡ 10ನೇ ಮಂಡಲ ಕ್ರಿಸ್ತಪೂರ್ವ 800 ಸಂದರ್ಭಕ್ಕೆ ಅದನ್ನ ಸೇರಿಸಿದ್ರು ಅಥವಾ 1000 ಸಂದರ್ಭಕ್ಕೆ ಸೇರಿಸಿದ್ರು ಅಂತ ಇಟ್ಕೊಂಡ್ರು ಕೂಡ ಋಗ್ವೇದದ ಕೊನೆ ಕಾಲದಲ್ಲಿ ಈ ಜಾತಿ ಪದ್ಧತಿ ಅಸ್ತಿತ್ವಕ್ಕೆ ಬಂದಿರಬಹುದು ಅಂತಂದೇಳಿ. ಅದ್ರ ಜೊತೆಗೆ ಈ ಚಾತುರ್ವರ್ಣ ಪದ್ಧತಿ ಅನ್ನೋದ್ರೆ 4 ಏನು ಜಾತಿಗಳು ಬರ್ತಾವಲ್ವಾ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಅಂತಂದೇಳಿ. ಹಾಗಾಗಿ ಇದನ್ನ ಚಾತುರ್ವರ್ಣ ಪದ್ಧತಿ ಅಂತಾನೂ ಕೂಡ ಕರೀತಾರೆ ಅಂತಂದು. ಇಲ್ಲಿ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ ಪಾರಂಗತರಾದವ್ರು ಯಾರು ಅಂದ್ರೆ ಇಂಥವ್ರೇ ಕಲಿಬೇಕಾ ವೇದಗಳನ್ನಂತೇನು ಇರ್ಲಿಲ್ಲ. ಆದ್ರೆ ಜಾಸ್ತಿ ವೇದಗಳನ್ನ ಯಾರು ಕಲಿತಾ ಇದ್ರು, ಉಪನಿಷತ್ತುಗಳಂದ್ರೆ ಬ್ರಾಹ್ಮಣರೇ ಆಗಿದ್ರು ಅಂತಂದೇಳಿ. ಅವರು ಏನಾಗಿದ್ರು, ಮೇಲ್ವರ್ಗದಲ್ಲಿದ್ರು, ಅವ್ರನ್ನ ಬ್ರಾಹ್ಮಣರಂತ ಕರಿತಾ ಇದ್ರು. ಮತ್ತೆ ಯುದ್ಧ, ವಿದ್ಯೆ, ರಕ್ಷಣೆ, ಬೇಟೆ ಇದೆಲ್ಲವುದು ಯಾರ ಕೆಲಸ ಆಗಿತ್ತು ಅಂದ್ರೆ ಕ್ಷತ್ರಿಯರ ಕೆಲಸ ಆಗಿತ್ತು. ಇಲ್ಲಿ ವ್ಯಾಪಾರ ಮತ್ತು ಕೃಷಿ ಅಂತ ಬಂದೊತ್ನಾಗ ವೈಶ್ಯರಾಗಿದ್ರು. ಈ ಮೇಲಿನ 3 ವರ್ಗದವರ ಸೇವೆಯನ್ನು ಯಾರು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂದ್ರೆ ಶೂದ್ರರು ಮಾಡ್ತಾರೆ. ಹಾಗಾಗಿ ಈ ಶೂದ್ರ ವರ್ಗ ಕೊನೆಯ ವರ್ಗ ಆಗಿತ್ತು. ಇವ್ರದ್ದು ಸ್ಥಿತಿ ಮೇಲಿನ 3 ವರ್ಗದವರಿಗಿಂತ ಅತ್ಯಂತ ಕನಿಷ್ಠ ಮಟ್ಟದ್ದಾಗಿತ್ತು ಅಂತೇಳಿ ಹೇಳ್ತಾರೆ. ಇಲ್ಲಿ ಹೆಚ್ಚು ಕಡಿಮೆ ಇವರು ವೃತ್ತಿಗೆ ಅನುಸಾರವಾಗಿ ಜಾತಿಗಳು ಹುಟ್ಕೊಂಡ್ವಾ ಅಂತಂದೇಳಿ ಬಹಳಷ್ಟು ಮಂದಿ ಹೇಳೋದು ಅದನ್ನೇ. ಭಾರತೀಯ ಸಮಾಜ ವೃತ್ತಿಗೆ ಅನುಸಾರವಾಗಿತ್ತು, ವೃತ್ತಿಯಿಂದ ಜಾತಿಗಳು ಹುಟ್ಕೊಂಡ್ವು ಅಂತಂದೇಳಿ. ಈ ವೃತ್ತಿಯಿಂದ ನೋಡೋದಾದ್ರೆ ಈಗ ಎಲ್ಲರೂ ವಿದ್ಯೆಯನ್ನು ಪಡೆಯೋದಾದ್ರೆ ಮತ್ತೆ ಉಳಿದ ಕೆಲಸಗಳನ್ನು ಮಾಡೋದು ಯಾರು ಅನ್ನೋ ಒಂದು ಇದು ಇತ್ತ ಅಥವಾ ಏನೋ ಗೊತ್ತಿಲ್ಲ. ನಮ್ಮ ಸಮಾಜ ಅಂತೂ ಜಾತಿ ಆಧಾರಿತ ಸಮಾಜ ಹೆಂಗಾಗಿ ಬದಲಾಯಿತು ಅಂದ್ರೆ ಮೊದಲು ವೃತ್ತಿ ಆಧಾರಿತ ಸಮಾಜ ಆಗಿತ್ತು, ಆನಂತರ ಜಾತಿ ಆಧಾರಿತ ಆಯ್ತು ಅಂತ ಒಂದು ಈಗಿನ ಒಂದಿದು. ಹಾಗಾಗಿ ಉತ್ತರ ವೇದಗಳ ಕಾಲದಲ್ಲಿ ಹುಟ್ಟಿಕೊಂಡಂತ ಈ ವರ್ಣ ವ್ಯವಸ್ಥೆ ಇವತ್ತಿಗೆ ಕೂಡ ನಮ್ಮನ್ನ ಸುಡುತ್ತಾ ಇದೆ. ನಾವು ಭಾರತ ನಾಶ ಹೊಂದಿದ್ರು ಕೂಡ ಜಾತಿ ನಾಶ ಹೊಂದಂಗಿಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಬಂದು ನಾವ್ ಇವತ್ತು ತಲುಪಿದ್ದೀವಿ ಅಂತಂದೇಳಿ ಹೇಳ್ಬೋದು. ಹಾಗಾಗಿ ಇಲ್ಲಿ ವರ್ಣ ವ್ಯವಸ್ಥೆ ಅಸ್ತಿತ್ವಕ್ಕೆ ಬಂದಿತ್ತು ಅಂತಂದೇಳಿ. ಇದ್ರ ಬಗ್ಗೆ ಇಷ್ಟು ಸಾಕು. ನೆಕ್ಸ್ಟ್ ಇದ್ರದ್ದು ಆರ್ಥಿಕ ಸ್ಥಿತಿಗತಿ ಹೇಗಿತ್ತಪ್ಪ ಅಂದ್ರೆ ಕೃಷಿನೇ ಇವ್ರದ್ದು ಪ್ರಮುಖವಾದಂತ. ಇವ್ರದ್ದು ಕೃಷಿ ಮತ್ತು ಪಶುಪಾಲನೆ ಇವ್ರದ್ದು ಕೂಡ ಪ್ರಮುಖವಾದಂತ ಇದು ಆಗಿತ್ತು ಅಂತ ಹೇಳಿ. ಇಲ್ಲಿ ನಾವು ಕೈಗಾರಿಕೆಗಳ ಒಂದು ಸ್ಥಾಪನೆ ಆಗ್ತವೆ, ಆದ್ರೆ ಚಿಕ್ಕ ಪುಟ್ಟದು ಅಂತೇಳಿ ಹೇಳ್ಬೋದು. ಹಾಗಾಗಿ ಇವರು ಮೇಡಮ್ ಇಲ್ಲಿಂದ ನಾಳೆ ಕಂಟಿನ್ಯೂ ಮಾಡ್ತಿದ್ರಿ ನಾವು. ಏನ್ ಮಾಡ್ತಾ ಇದ್ರ? ರಾಜಕೀಯ ಜೀವನ ನಾಳೆ ಕ್ಲಾಸ್ನ ಕಂಟಿನ್ಯೂ